ಇದು ಕಾಣಿಸ್ತಾ ಇದೆಯಲ್ಲ. ಸೊ ನಾವೀಗ ಹೈಡ್ರಾಲಿಕ್ ಪಂಪ್ಸ್ ಬಗ್ಗೆ ನೋಡಬೇಕು. ಹೈಡ್ರಾಲಿಕ್ ಪಂಪ್ಸ್ ಅಂತಂದ್ರೆ ಏನು ಇಲ್ಲಿಗೇನು. ಇಟ್ ಹ್ಯಾಸ್ ಎ ಪಿಸ್ಟನ್. ಇದರಲ್ಲಿ ಎಷ್ಟು ಥರ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ಹೇಳಿದ್ದೀನಿ. ಏನು ರೆಸಿಪ್ರೋಕೇಟಿಂಗ್ ಪಂಪ್ ಇದೆ, ರೋಟರಿ ಪಂಪ್ ಇದೆ. ಎರಡು ಥರ ಮೇನು. ಯಾವುದು ಒಂದೇದು ಯಾವುದಿರ್ತದೆ, ಇವಾಗ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಬರುತ್ತೆ, ಇನ್ನೊಂದು ಕೈನೆಟಿಕ್ ಪಂಪ್ ಅಂತ ಬರುತ್ತೆ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ಪಂಪು, ಕೈನೆಟಿಕ್ ಪಂಪ್ ಅಂತ ಎರಡು ಥರ ಇರ್ತವೆ. ಡಿಸ್ಪ್ಲೇಸ್ಮೆಂಟ್ ಪಂಪಲ್ಲಿ ಮತ್ತೆ ಎರಡು ಥರ ಇರ್ತವೆ. ರೆಸಿಪ್ರೋಕೇಟಿಂಗ್ ಪಂಪ್ ಅಂತ ಒಂದು, ಇನ್ನೊಂದು ರೋಟರಿ ಪಂಪ್ ಅಂತ ಇನ್ನೊಂದು. ರೆಸಿಪ್ರೋಕೇಟಿಂಗ್ ಪಂಪ್ ಅಂದರೆ ಅದರೊಳಗಡೆ ಪ್ಲಂಜರ್ ಇರ್ತದೆ, ಇಲ್ಲ ಪಿಸ್ಟನ್ ಇರ್ತದೆ. ಪ್ಲಂಜರು ಅಥವಾ ಪಿಸ್ಟನ್ ಇರುತ್ತೆ. ಆ ಪ್ಲಂಜರು ಅಥವಾ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತವೆ. ಮೂವ್ ಆಗಿ ಏನು ಮಾಡ್ತವೆ, ಪಂಪ್ ಮಾಡ್ತವೆ. ಸೊ ಆ ಥರದಕ್ಕೆ ಅಂತ ಕರೀತಾರೆ ರೆಸಿಪ್ರೋಕೇಟಿಂಗ್ ಪಂಪ್ ಅಂತ ಕರೀತಾರೆ. ಇನ್ನು ಕೆಲವು ರೋಟರಿ ಪಂಪ್ ಅಂದರೆ ನಿಮ್ಗೆ ಹೇಳಿದ್ದೀನಲ್ಲ, ಗೇರ್ ಪಂಪು, ವೇನ್ ಪಂಪು, ಆಮೇಲೆ ಲೋಬ್ ಪಂಪು, ಈ ಥರದ್ದೆಲ್ಲ ರೋಟರಿ ಪಂಪ್. ಮತ್ತು ಈ ರೆಸಿಪ್ರೋಕೇಟಿಂಗ್ ಪಂಪಲ್ಲಿ ಇನ್ನೂ ಒಂಥರ ಬರ್ತದೆ. ಯಾವುದು ಅಂದರೆ ರೇಡಿಯಲ್ ಪಿಸ್ಟನ್ ಪಂಪ್ ಅಂತ ಬರುತ್ತೆ. ರೇಡಿಯಲ್ ಪಿಸ್ಟನ್ ಪಂಪ್ ಅಂತ ಬರುತ್ತೆ. ಮತ್ತು ಆಕ್ಸಿಯಲ್ ಪಿಸ್ಟನ್ ಪಂಪ್ ಅಂತ ಬರುತ್ತೆ. ಸೊ ಆಕ್ಸಿಯಲ್ ಪಿಸ್ಟನ್ ಪಂಪಲ್ಲಿ ಒನ್ಸ್ ಅಗೇನ್ ಎರಡು ಥರ ಇದೆ. ಸ್ವ್ಯಾಶ್ ಪ್ಲೇಟ್ ಟೈಪು ಮತ್ತು ಬೆಂಟ್ ಆಕ್ಸಿಸ್ ಟೈಪು ಅಂತ ಇಷ್ಟಿದೆ. ಹೌದಾ ಇಲ್ಲ? ಸೊ ನಾನು ಇವಾಗ ಇಲ್ಲಿ ಲಾಸ್ಟಲ್ಲಿ ಟೈಪ್ ಮಾಡ್ತೀನಿ ನೋಡು. ಲಾಸ್ಟಲ್ಲಿ ಇಲ್ಲಿ ನಾನೇನು ಮಾಡ್ತೀನಿ, ಐ ವಿಲ್ ಟೈಪ್ ಏನಂದರೆ ಪಂಪ್ಸಲ್ಲಿ ಎಷ್ಟು ಥರ ಇದೆ ಅಂತ. ಸೊ ಪಂಪ್ಸ್ ಅಂತಂದರೆ ಪಂಪ್ ಏನು ಮಾಡುತ್ತೆ, ಇದೇನು ಮಾಡುತ್ತೆ ಅಂತಂದರೆ, ಇದು ಮೆಕ್ಯಾನಿಕಲ್ ಎನರ್ಜಿನ ಏನು ಮಾಡುತ್ತೆ, ಫ್ಲೂಯಿಡ್ ಎನರ್ಜಿ, ಹೈಡ್ರಾಲಿಕ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಹೈಡ್ರಾಲಿಕ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಪಂಪ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಹೈಡ್ರಾಲಿಕ್ ಎನರ್ಜಿ. ಅದರಲ್ಲಿ ಎಷ್ಟು ಥರ ಇದೆ? ಅದರಲ್ಲಿ ಫಸ್ಟ್ ಟೈಪ್ ಏನಪ್ಪ ಅಂದರೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಕರೀತಾರೆ. ಸ್ಕ್ರೀನ್ ಶೇರ್ ಆಗಿಲ್ವಾ? ಸಾರಿ ಸ್ಕ್ರೀನ್ ಶೇರ್. ಓಕೆ. ಸೊ ಈಗ ಪಂಪ್ ಅಂತ ಏನು? ಪಂಪ್ ಅಂತಂದರೆ ಇಟ್ಸ್ ಎ ಮೆಕ್ಯಾನಿಕಲ್ ಡಿವೈಸ್ ಆರ್ ಹೈಡ್ರಾಲಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಹೈಡ್ರಾಲಿಕ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿನ ಹೈಡ್ರಾಲಿಕ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಅದರಲ್ಲಿ ಎಷ್ಟು ಥರ ಇದೆ ಅಂತಂದರೆ, ಪಂಪ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಇದೆ. ಡಿಸ್ಪ್ಲೇಸ್ಮೆಂಟ್ ಪಂಪ್ ಅಂತ ಒಂದು ಥರ ಇದೆ. ಆಮೇಲೆ ಇನ್ನೊಂದೇನಿದೆ, ಕೈನೆಟಿಕ್ ಪಂಪ್ ಅಂತ ಬರುತ್ತೆ. ಕೈನೆಟಿಕ್ ಪಂಪ್ ಅಂತ ಬರುತ್ತೆ. ಎರಡು ಥರ ಇದೆ. ಈ ಡಿಸ್ಪ್ಲೇಸ್ಮೆಂಟ್ ಪಂಪಲ್ಲಿ ಮತ್ತೆ ಎರಡು ಥರ ಬರುತ್ತೆ. ಇದರಲ್ಲಿ ಮತ್ತೆ ಎರಡು ಥರ ಬರುತ್ತೆ. ಅದರಲ್ಲಿ ರೆಸಿಪ್ರೋಕೇಟಿಂಗ್ ಪಂಪ್ ಅಂತ ಒಂದು, ರೆಸಿಪ್ರೋಕೇಟಿಂಗ್ ಪಂಪ್ ಅಂತ ಒಂದು, ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ, ರೋಟರಿ ಪಂಪ್ ಅಂತ ಬರುತ್ತೆ. ರೋಟರಿ ಪಂಪ್ ಅಂತ ಬರುತ್ತೆ. ಸರಿನಾ? ಈ ರೆಸಿಪ್ರೋಕೇಟಿಂಗ್ ಪಂಪಲ್ಲಿ ಒನ್ಸ್ ಅಗೇನ್ ರೆಸಿಪ್ರೋಕೇಟಿಂಗ್ ಪಂಪ್ ಇದೆಯಲ್ಲ, ಇದರಲ್ಲಿ ಮತ್ತೆ ಎರಡು ಥರ ಬರುತ್ತೆ. ರೆಸಿಪ್ರೋಕೇಟಿಂಗ್ ಪಂಪಲ್ಲಿ ದೇರ್ ಆರ್ ಒನ್ಸ್ ಅಗೇನ್ ಟೂ ಟೈಪ್ಸ್. ರೆಸಿಪ್ರೋಕೇಟಿಂಗ್ ಪಂಪಲ್ಲಿ ದೇರ್ ಆರ್ ಒನ್ಸ್ ಅಗೇನ್ ಟೂ ಟೈಪ್ಸ್. ಏನು? ಸಿಂಗಲ್ ಆ್ಯಕ್ಟಿಂಗ್ ಅಂತ ಬರುತ್ತೆ, ಮತ್ತು ಡಬಲ್ ಆ್ಯಕ್ಟಿಂಗ್ ಅಂತ ಬರುತ್ತೆ. ಆಮೇಲೆ ಈ ರೋಟರಿ ಪಂಪ್ ತೊಗೊಂಡ್ರೆ ನೀನು, ರೋಟರಿ ಪಂಪಲ್ಲಿ ಎಷ್ಟು ಇದೆ ಅಂದರೆ, ಗೇರ್ ಪಂಪ್, ಎಕ್ಸ್ಟರ್ನಲ್ ಗೇರ್ ಪಂಪ್ ಅಂತ ಕರೀತಾರೆ. ಎಕ್ಸ್ಟರ್ನಲ್ ಗೇರ್ ಪಂಪ್ ಅಂತ ಕರೀತಾರೆ, ಅದು ಇದೆ. ಮತ್ತು ಇಂಟರ್ನಲ್ ಗೇರ್ ಪಂಪ್ ಅಂತ ಕರೀತಾರೆ. ಇಂಟರ್ನಲ್ ಗೇರ್ ಪಂಪ್ ಅಂತ ಕರೀತಾರೆ. ಇಲ್ಲಾಂದರೆ ಲೋಬ್ ಪಂಪ್ ಅಂತ ಕರೀತಾರೆ. ಲೋಬ್ ಪಂಪ್ ಇದೆ. ಆಮೇಲೆ ಇನ್ನೇನಿದೆ, ಇವಾಗ ವೇನ್ ಪಂಪ್ ಇದೆ. ದೆನ್ ಇವಾಗ ಜೀರೋಟರ್ ಪಂಪ್ ಅಂತ ಬರುತ್ತೆ. ಜೀರೋಟರ್ ಪಂಪ್ ಅಂತ ಬರುತ್ತೆ. ಇದು ಇದೆ. ಆಮೇಲೆ ಏನಿದೆ, ಆಮೇಲೆ ಇವಾಗ ಆಕ್ಸಿಯಲ್ ಪಿಸ್ಟನ್ ಪಂಪ್ ಅಂತ ಬರುತ್ತೆ. ಅದರಲ್ಲಿ ಮತ್ತೆ ಎರಡು ಥರ ಇದೆ. ಇದರಲ್ಲೇ ಏನಿದೆ, ಇನ್ನೊಂದು ಇದೆ, ಏನಂದರೆ ಸ್ವ್ಯಾಶ್ ಪ್ಲೇಟ್. ಇದರಲ್ಲಿ ಎರಡು ಥರ ಇದೆ. ಸ್ವ್ಯಾಶ್ ಪ್ಲೇಟ್ ಪಂಪ್ ಅಂತ ಅಂತಾರೆ. ಮತ್ತು ಇನ್ನೊಂದು ಥರ ಯಾವುದು, ಬೆಂಟ್ ಆಕ್ಸಿಸ್ ಪಂಪ್ ಅಂತ ಕರೀತಾರೆ.
ಸೊ ಇಷ್ಟು ಥರದ್ದು ರೋಟ್ರಿ ಪಂಪಲ್ಲೇ ಬರ್ತವೆ. ಆಮೇಲೆ ಈ ರೆಸಿಪ್ರೊಕೇಟಿಂಗ್ ಪಂಪ್ ಇದೆಯಲ್ಲ, ಇದರಲ್ಲಿ ಸಿಂಗಲ್ ಆಕ್ಟಿಂಗ್ ಡಬಲ್ ಆಕ್ಟಿಂಗ್ ಇದೆಯಲ್ಲ, ಇದರಲ್ಲಿ ಮತ್ತೆ ಎರಡು ಥರ ಬರ್ತವೆ. ಪಿಸ್ಟನ್ ಟೈಪ್, ಮೂರು ಥರ ಆ್ಯಕ್ಚುಲಿ. ಪಿಸ್ಟನ್ ಟೈಪ್ ಆರ್ ಪ್ಲಂಜರ್ ಟೈಪ್ ಆರ್ ಡಯಾಫ್ರಾಗಮ್ ಟೈಪ್ ಅಂತ ಇಷ್ಟು ಬರ್ತವೆ. ಸೊ ಇದು ಫುಲ್ ಏನೋ ಕ್ಲಾಸಿಫಿಕೇಶನ್. ಮತ್ತೆ ಕೈನೆಟಿಕ್ ಪಂಪಲ್ಲಿ ಏನು ಬರ್ತದೆ ಗೊತ್ತಾ? ಕೈನೆಟಿಕ್ ಪಂಪಲ್ಲಿ ಎರಡು ಥರ ಬರ್ತವೆ. ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಒಂದು ಬರುತ್ತೆ. ಇನ್ನೊಂದು ಏನು ಬರುತ್ತೆ ಗೊತ್ತಾ? ಇನ್ನೊಂದು ಆಕ್ಸಿಯಲ್ ಫ್ಲೋ ಪಂಪ್ ಅಂತ ಬರ್ತದೆ. ಆಕ್ಸಿಯಲ್ ಫ್ಲೋ ಪಂಪ್ ಅಂತ ಬರುತ್ತೆ. ಸರಿನಾ? ಸೊ ಈ ಆಕ್ಸಿಯಲ್ ಫ್ಲೋ ಪಂಪ್ ಇದೆಯಲ್ಲ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಜಾಸ್ತಿ ಏರೋಪ್ಲೇನ್ಸ್ ಇದು ಏರೋ ಎಂಜಿನ್ ಬರ್ತಲ್ಲ, ಏರೋ ಎಂಜಿನಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸರಿನಾ? ಓಕೆ, ದಿಸ್ ಇಸ್ ದಿ ಕ್ಲಾಸಿಫಿಕೇಶನ್ ಆಫ್ ಪಂಪ್ಸ್. ಈಗ ನೆಕ್ಸ್ಟ್ ನೋಡೋಣ. ನಾವು ವಿಲ್ ಕಮ್ ಹಿಯರ್. ಸೊ ನಾವು ಇಷ್ಟೆಲ್ಲ ಇದೆ ಇವಾಗ ನಾನು ಮಾಡಿದ್ದೀನಿ ನೋಡಿ. ಇದು ಏನಿದು? ದಿಸ್ ಈಸ್ ಯುವರ್ ರೆಸಿಪ್ರೊಕೇಟಿಂಗ್ ಪಂಪ್. ಸೊ ಇಲ್ಲೇನಿದೆ ನೋಡು, ದಿಸ್ ಈಸ್ ಯುವರ್ ಸಿಲಿಂಡರ್. ಇದೇನಿದು? ಸಿಲಿಂಡರ್. ಇದು ಪಿಸ್ಟನ್. ಇದಕ್ಕೆ ಅಂತ ಕರೀತಾರೆ ಪಿಸ್ಟನ್ ರಾಡ್ ಅಂತ ಕರೀತಾರೆ. ಇದು ಪಿಸ್ಟನ್ ರಾಡ್. ಇದು ಕನೆಕ್ಟಿಂಗ್ ರಾಡ್. ಇದೇನಿದು? ಕನೆಕ್ಟಿಂಗ್ ರಾಡ್ ಇದು. ಆಮೇಲೆ ಇದು ಕ್ರ್ಯಾಂಕ್ ಶಾಫ್ಟ್. ಸಾರಿ, ಕ್ರ್ಯಾಂಕ್. ಇದು ಕ್ರ್ಯಾಂಕ್ ಶಾಫ್ಟ್ ಅಲ್ಲ, ಕ್ರ್ಯಾಂಕ್. ಇದು ಕ್ರ್ಯಾಂಕ್ ಶಾಫ್ಟ್. ಈ ಕ್ರ್ಯಾಂಕ್ ಶಾಫ್ಟ್ಗೆ ಏನು ಮಾಡ್ತಾರೆ? ಮೋಟ್ರನ್ನ ಕನೆಕ್ಟ್ ಮಾಡ್ತಾರೆ. ಈ ಕ್ರ್ಯಾಂಕ್ ಶಾಫ್ಟ್ಗೆ ಏನು ಮಾಡ್ತಾರೆ? ಮೋಟ್ರನ್ನ ಕನೆಕ್ಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಮೋಟ್ರನ್ನ ಕನೆಕ್ಟ್ ಮಾಡ್ತಾರೆ, ಅಥವಾ ಇಂಟರ್ನಲ್ ಕಂಬಷನ್ ಇಂಜಿನ್ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ? ಯಾವಾಗ ನೀವು ಎಂಜಿನ್ ಸ್ಟಾರ್ಟ್ ಮಾಡ್ತಾರೋ ಅಥವಾ ಮೋಟ್ರಿಗೆ ಕರೆಂಟ್ ಕೊಡ್ತಾರೋ ಅವಾಗ ಮೋಟ್ರ್ ತಿರುಗುತ್ತೆ. ಮೋಟ್ರ್ ತಿರುಗಿದಾಗ ಏನಾಗುತ್ತೆ? ಈ ಶಾಫ್ಟ್ ಕೂಡ ತಿರುಗುತ್ತೆ. ಈ ಶಾಫ್ಟ್ ತಿರುಗಿದಾಗ ಏನಾಗುತ್ತೆ? ಈ ಕ್ರ್ಯಾಂಕ್ ಇದೆಯಲ್ಲ, ಇದು ಹಿಂಗೆ ತಿರುಗುತ್ತೆ. ಈ ಕ್ರ್ಯಾಂಕ್ ತಿರುಗಿದಾಗ ಏನಾಗುತ್ತೆ? ಈ ಕನೆಕ್ಟಿಂಗ್ ರಾಡು ಕೂಡ ಹಿಂಗೆ ಏನಾಗುತ್ತೆ? ಆಸಿಲೇಟ್ ಆಗುತ್ತೆ. ಮೇಲೆ ತಗಡೆ ಈ ಎಂಡ್ ಇದೆಯಲ್ಲ, ಇದು ಮೇಲೆ ಹೋಗೋದು ತಗಡೆ ಹೋಗೋದು, ಮೇಲೆ ಹೋಗೋದು ತಗಡೆ ಹೋಗೋದು ಆಗುತ್ತೆ ನೋಡು. ಈ ಎಂಡ್ ಇಲ್ಲಿ ಬಂತು ಅನ್ಕೋ, ಬಂದಾಗ ಈ ಎಂಡ್ ಏನಾಗುತ್ತೆ? ಇಲ್ಲಿ ಬರ್ತದೆ ಫುಲ್. ಆಮೇಲೆ ಈ ಎಂಡು, ಈ ಪಿನ್ ಇದೆಯಲ್ಲ, ಇದಕ್ಕೆ ದಿಸ್ ಕಾಲ್ಡ್ ಪಿನ್. ಈ ಪಿನ್ನು ಹಿಂಗೆ ಬಂದು ಇಲ್ಲಿ ಕುತ್ಕೊಂತ ಅನ್ಕೋ, ಅವಾಗ ಏನಾಗುತ್ತೆ? ಈ ಒಂದು ಜಾಯಿಂಟ್ ಇದೆ ನೋಡು, ಅದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸರಿನಾ? ಅದು ಮಿನಿಮಮ್ ಪೊಸಿಷನ್. ಆಮೇಲೆ ಈ ಪಿನ್ನು ಹಿಂಗೆ ತಿರ್ಕೊಂಡು ಇಲ್ಲಿ ಬಂದು ಕುತ್ಕೊಂತ ಅನ್ಕೋ, ಅವಾಗ ಏನಾಗುತ್ತೆ? ಈ ಪಿನ್ನು ಹಿಂಗೆ ತಿರ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ರೆ ಅವಾಗ ಏನಾಗುತ್ತೆ? ಈ ಪಿನ್ನು ಇಲ್ಲಿ ತಗಡೆ ಇತ್ತಲ್ವಾ, ಅದು ಫುಲ್ ಮೇಲೆ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ ರಾಡ್ ಯಾವಾಗ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೋ ಅವಾಗ ಈ ಪಿಸ್ಟನ್ ಇದೆಯಲ್ಲ, ಅದು ಕೂಡ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಪಿನ್ ಇದೆಯಲ್ಲ ಫುಲ್ ತಗಡೆ ಇದೆ ಅನ್ಕೊಳ್ಳೋಣ, ಅವಾಗ ಈ ಪಿಸ್ಟನ್ ಇದೆಯಲ್ಲ ಫುಲ್ ತಗಡೆ ಬರುತ್ತೆ. ಈ ಪಿನ್ನು ಫುಲ್ ಇಲ್ಲಿ ಬಂದಾಗ ದಿಸ್ ಇಸ್ TDC ಪೊಸಿಷನ್, ದಿಸ್ ಇಸ್ BDC ಪೊಸಿಷನ್. ಸೊ TDCಗೆ ಬಂದಾಗ ಏನಾಗುತ್ತೆ? ಈ ಪಿಸ್ಟನ್ ಕೂಡ ಏನಾಗುತ್ತೆ? ಫುಲ್ ಮೇಲೆ ಇರ್ತದೆ, ಇಲ್ಲಿ ಮುಂದೆ ಬಂದ್ಬಿಟ್ಟಿರ್ತದೆ. ಸರಿನಾ? ಓಕೆ. ಸೊ ಈ ಥರ ಆಗುತ್ತೆ. ಸೊ ಈ ಥರ ಕ್ರ್ಯಾಂಕ್ ತಿರುಗಿದಾಗ ಏನಾಗುತ್ತೆ? ಕ್ರ್ಯಾಂಕ್ನ ನಾವು ತಿರುಗಿಸಿದ್ರೆ ಬೈ ಮೋಟರ್, ಎಲೆಕ್ಟ್ರಿಕ್ ಮೋಟರ್ ಬೈ ಇಂಟರ್ನಲ್ ಕಂಬಷನ್ ಇಂಜಿನ್, ನಾವು ಈ ಕ್ರ್ಯಾಂಕ್ ಶಾಫ್ಟ್ನ ತಿರುಗಿಸಿದಾಗ ಅಥವಾ ಕ್ರ್ಯಾಂಕ್ನ ತಿರುಗಿಸಿದಾಗ ಏನಾಗುತ್ತೆ? ಈ ಪಿಸ್ಟನ್ನು ಅಪ್ ಆ್ಯಂಡ್ ಡೌನ್ ಸಿಲಿಂಡರ್ ಒಳಗಡೆ ಮೂವ್ ಆಗುತ್ತೆ. ಸೊ ಇಲ್ಲೊಂದು ಸೀಲ್ ಇರ್ತದೆ. ಇಲ್ಲೇನು ಸೀಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಸಿಂಗಲ್ ಆ್ಯಕ್ಟಿಂಗ್ ಪಂಪ್. ಹೌದಾ? ಸೊ ಇಲ್ಲಿ ಹೆಡ್ ಇರ್ತಲ್ಲ, ಈ ಹೆಡ್ ಇದು ಹೆಡ್. ಈ ಹೆಡ್ನ ಏನು ಮಾಡಿರ್ತಾರೆ? ಈ ಸಿಲಿಂಡರ್ಗೆ ಬೋಲ್ಟ್ ಮಾಡಿರ್ತಾರೆ. ಸೊ ಬೋಲ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ? ಯೂನಿಟ್ ಸೀಲ್. ಈ ಜಾಯಿಂಟ್ ಇದೆ ನೋಡು, ಸಿಲಿಂಡರ್ ಹೆಡ್ಡು ಮತ್ತು ಸಿಲಿಂಡರು ಒಂದಕ್ಕೊಂದು ಜಾಯಿನ್ ಆಗ್ತಾವಲ್ಲ, ಅಲ್ಲಿ ಒಂದು ನಿಮಗೆ ಸೀಲ್ ಬೇಕಾಗತ್ತೆ, ಅಥವಾ ಗ್ಯಾಸ್ಕೆಟ್ ಅಂತ ಕರಿತಾರೆ, ಅದು ಬೇಕಾಗುತ್ತೆ. ಓಕೆ, ಇರಲಿ. ಸೊ ಯಾವಾಗ ಈ ಕ್ರ್ಯಾಂಕ್ ಪಿನ್ ಇಲ್ಲಿ ಬರುತ್ತೋ, ಅಂದರೆ ಈ ಕಡೆ ಮೂವ್ ಆಗಿ ಶುರು ಆಗುತ್ತೆ. ಈ ಕಡೆ ಮೂವ್ ಆಗಿ ಶುರು ಆದಾಗ ಏನಾಗುತ್ತೆ? ಪಿಸ್ಟನ್ನು ತೆಗಡೆ ಬರೋಕ್ಕೆ ಶುರು ಆಗುತ್ತೆ. ನೋಡಿ ಇಲ್ಲಿದೆ, ಇದು ಡೆಲಿವರಿ ಪೈಪ್ ಅಂತ ಕರೀತಾರೆ. ಇದು ಡೆಲಿವರಿ ಪೈಪು, ಇದು ಸಕ್ಷನ್ ಪೈಪ್. ಇಲ್ಲಿದೆ ನೋಡಿ, ಇದು ಆಯಿಲ್ ಅಥವಾ ವಾಟರ್ ಫ್ಲೂಯಿಡ್, ಎನಿ ಫ್ಲೂಯಿಡ್ ಇಲ್ಲಿರ್ತದೆ. ವಾಟರ್ ಇರ್ಬೋದು, ಹೈಡ್ರೋಲಿಕ್ ಫ್ಲೂಯಿಡ್ ಇರ್ಬೋದು, ವಾಟ್ ಎವರ್. ಇದು ಟ್ಯಾಂಕ್. ಸೊ ಟ್ಯಾಂಕಲ್ಲಿ ಏನು ಮಾಡಿದ್ದಾರೆ? ಈ ಪೈಪನ್ನು ಸಬ್ಮರ್ಜ್ ಮಾಡಿದ್ದಾರೆ, ಇನ್ಸರ್ಟ್ ಮಾಡಿದ್ದಾರೆ ಒಳಗಡೆ. ಸೊ ದಿಸ್ ಇಸ್ ಸಕ್ಷನ್ ಪೈಪ್. ಸೊ ಈಗೇನಾಗುತ್ತೆ ನೋಡಿ, ಇದು HS ಅಂದರೆ ಸಕ್ಷನ್ ಹೆಡ್ ಅಂತ. HS ಅಂದರೆ ಸಕ್ಷನ್ ಹೆಡ್, HD ಅಂದರೆ ಡೆಲಿವರಿ ಹೆಡ್ ಅಂತ ಅರ್ಥ. ಸೊ ದಿಸ್ ಇಸ್ ಟೋಟಲ್ ಹೆಡ್. ಸೊ ಒಂದು ಪಂಪು ಎಷ್ಟು ಹೈಟಲ್ಲಿ ಪಂಪ್ ಮಾಡುತ್ತೆ ಅನ್ನೋದನ್ನ ಚೆಕ್ ಮಾಡೋಕ್ಕೆ ಇಲ್ಲಿ ಅವರು ಹೇಳಿದ್ದಾರೆ. ಟೋಟಲ್ ಹೆಡ್ ಇಸ್ ದ ಕೆಪಾಸಿಟಿ ಆಫ್ ದ ಪಂಪ್ ಟು ಲಿಫ್ಟ್ ದಿ ಫ್ಲೂಯಿಡ್. ಸೊ ಅದು ನಿಮ್ಗೆ ಗೊತ್ತಿದೆ, ಚಿಕ್ಕ ಪಂಪ್ ಆಗಿದ್ರೆ ಜಾಸ್ತಿ ಎತ್ತರಕ್ಕೆ ವಾಟರ್ನ ಪಂಪ್ ಮಾಡಲ್ಲ, ದೊಡ್ಡ ಪಂಪ್ ಆಗಿದ್ರೆ ಜಾಸ್ತಿ ಎತ್ತರಕ್ಕೆ ಮಾಡ್ತಾರೆ. ನೀವು ಹೇಳ್ತೀರಾ 1 ಇಂಚು 2 ಇಂಚು ಅಂತ ಹೇಳ್ತೇನೆ, ಅದ್ರ ಪ್ರಕಾರ. ನೋಡಿ ಇಲ್ಲಿದೆ ನೋಡಿ, ಇದು ಒಂದು ಒನ್ ವೇ ವಾಲ್ವ್, ಇದು ಒಂದು ಒನ್ ವೇ ವಾಲ್ವ್. ಸೊ ನೋಡಿ ಈ ವಾಲ್ವ್ ಇದೆಯಲ್ಲ, ಈ ವಾಲ್ವ್
ಹಿಂಗೆ ಮಾತ್ರ ಓಪನ್ ಆಗುತ್ತೆ, ಈ ಥರ ಮಾತ್ರ, ಈ ಕಡೆ ಸೈಡ್ ಮಾತ್ರ ಓಪನ್ ಆಗುತ್ತೆ. ಈ ವಾಲ್ವು ಅಷ್ಟೇ, ಈ ಕಡೆ ಸೈಡ್ ಮಾತ್ರ ಓಪನ್ ಆಗುತ್ತೆ, ಉಲ್ಟಾ ಓಪನ್ ಆಗಲ್ಲ. ಹಿಂಗಿಂದ ಏನಾರ ಫ್ಲೂಯಿಡ್ ಬಂತು ಅನ್ಕೋ, ಇಲ್ಲಿ ಇದು ಓಪನ್ ಆಗಲ್ಲ. ಇದು ಅಷ್ಟೇ, ಫ್ಲೂಯಿಡ್ ಏನಾದರೂ ಹಿಂಗೆ ಬಂದರೆ ಇದು ಓಪನ್ ಆಗಲ್ಲ, ಕ್ಲೋಸ್ ಆಗುತ್ತೆ. ಸೊ ಏನಾಗುತ್ತೆ ಗೊತ್ತಾ, ಇವಾಗ ಪಿಸ್ಟನ್ ಹಿಂದೆ ಹೋಗುತ್ತಲ್ಲ, ಯಾವಾಗ ಈ ಕ್ರ್ಯಾಂಕ್ ಹಿಂಗೆ ತಿರುಗುತ್ತೋ, ತಿರುಗಾಕ್ ಶುರು ಆದಾಗ ಏನಾಗುತ್ತೆ, ಪಿಸ್ಟನ್ ರಾಡ್ ಹಿಂದೆ ಬರುತ್ತೆ, ಅವಾಗ ಪಿಸ್ಟನ್ ಕೂಡ ಹಿಂದೆ ಬರುತ್ತೆ. ಹಿಂದೆ ಬಂದಾಗ ಏನಾಗುತ್ತೆ, ಇಲ್ಲಿ ಸಕ್ಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನಾಯ್ತು, ವ್ಯಾಲ್ಯೂಮ್ ಜಾಸ್ತಿ ಆಯ್ತಲ್ವಾ, ಸೊ ಇಲ್ಲೇನಾಗುತ್ತೆ, ಸಕ್ಷನ್ ಕ್ರಿಯೇಟ್ ಆಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಪ್ರೆಷರ್ ಡೌನ್ ಆಗುತ್ತೆ. ಪ್ರೆಷರ್ ಏನಾಗುತ್ತೆ, ಡೌನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವಾಗ ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿ ಪ್ರೆಷರ್ ಕಮ್ಮಿ ಇದ್ರೆ ಏನಾಗುತ್ತೆ, ಈ ವಾಲ್ವ್ ಮೇಲೆ ಫೋರ್ಸ್ ಬೀಳುತ್ತೆ. ಹಿಂಗೆ ಫೋರ್ಸ್ ಬಿದ್ದಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಪ್ರೆಷರ್ ಕಮ್ಮಿ ಇದೆಯಲ್ವಾ, ಇಲ್ಲಿ ಪ್ರೆಷರ್ ಜಾಸ್ತಿ ಇದೆಯಲ್ಲ, ಅವಾಗ ಏನಾಗುತ್ತೆ, ಈ ವಾಟರ್ ಏನಾಗುತ್ತೆ, ಅಥವಾ ಫ್ಲೂಯಿಡ್ ಏನಿದೆಯಲ್ಲ, ಆ ಫ್ಲೂಯಿಡ್ ಒಳಗಡೆ ಎಂಟರ್ ಆಗುತ್ತೆ. ಇವಾಗ ಪಿಸ್ಟನ್ ಹಿಂದೆ ಹೋಗ್ಬೇಕಾದಾಗ ಸಂಪಿಂದ ಫ್ಲೂಯಿಡ್ ಒಳಗಡೆ ಹಿಂಗೆ ಎಂಟ್ರ್ ಆಯಿತು. ಎಂಟ್ರ್ ಆದಾಗ ಇದು ಫುಲ್ಲು ಹಿಂದೆ ಹೋಗೋ ತನಕ, ಬಿ ಡಿ ಸಿಗೆ ಬರೋ ತನಕ, ಈ ಪಿಸ್ಟನ್ನು ಬಾಟಮ್ ಡೆಡ್ ಸೆಂಟರ್ಗೆ ಬರೋ ತನಕ, ಅಥವಾ ಈ ಪಿನ್ನು ಈ ಪಾಯಿಂಟಿಗೆ ಬರಬೇಕು, ಸಿಗೆ ಬರಬೇಕು, ಸಿ ಪಾಯಿಂಟಿಗೆ ಬರೋ ತನಕ ಏನಾಗುತ್ತೆ, ಪಿಸ್ಟನ್ ಹಿಂದೆ ಹೋಗ್ತಾ ಇರುತ್ತೆ. ಅವಾಗ ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಆಗ್ತಾ ಇರ್ತದೆ, ಸಕ್ಷನ್ ಕ್ರಿಯೇಟ್ ಆಗ್ತಾ ಇರ್ತದೆ, ಹಾಗಾಗಿ ಫ್ಲೂಯಿಡ್ ಇಲ್ಲೊಳಗಡೆ ಹೋಗ್ತಾನೆ ಇರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಇವಾಗ ಈ ಪಿನ್ ಇದೆಯಲ್ಲ, ಇಲ್ಲಿಂದ ಹಿಂಗೆ ಬಂತು ಅನ್ಕೋ, ಟುವರ್ಡ್ಸ್ ಡಿಗೆ ತಿರಾಗಿ ಬಂತು ಅನ್ಕೋ, ಬರೋಕ್ಕೆ ಶುರು ಆದಾಗ ಏನಾಗುತ್ತೆ, ಪಿಸ್ಟನ್ನು ತೆಗೆದಿದ್ದು ಲೆಫ್ಟ್ ಸೈಡ್ ಈ ಕಡೆ ಹೋಗಕ್ಕೆ ಶುರು ಆಗುತ್ತೆ. ಹಿಂಗೆ ಯಾವಾಗ ಹೋಗಕ್ಕೆ ಶುರು ಆಗುತ್ತೋ ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ರೈಸ್ ಆಗಿ ಶುರು ಆಗುತ್ತೆ. ಇಲ್ಲಿ ಯಾವಾಗ ಪ್ರೆಷರ್ ರೈಸ್ ಆಯಿತು ಅವಾಗ ಏನಾಗುತ್ತೆ, ಈ ವಾಲ್ ಕ್ಲೋಸ್ ಆಗಿಬಿಡ್ತದೆ. ನೋಡಿ, ಇಲ್ಲಿ ಪ್ರೆಷರ್ ಜಾಸ್ತಿ ಬಂದ ತಕ್ಷಣ ಆಯಿತು, ಈ ವಾಲ್ ಕ್ಲೋಸ್. ಈಗ ಈ ವಾಲ್ ಓಪನ್ ಆಗುತ್ತೆ, ಇದು ಡೆಲಿವರಿ ವಾಲ್, ಇದು ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಆಚೆ ಹೋಗಕ್ಕೆ ಶುರು ಆಗುತ್ತೆ, ಇದು ಹೋಗಕ್ಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ಹೌ ಯುವರ್ ಸಿಂಗಲ್ ಆಕ್ಟಿಂಗ್ ರೆಸಿಪ್ರೋಕೇಟಿಂಗ್ ಪಂಪ್ ವರ್ಕ್ಸ್. ಇದು ಸಿಂಗಲ್ ಆಕ್ಟಿಂಗ್. ಡಬಲ್ ಆಕ್ಟಿಂಗ್ ಆಗಿದ್ರೆ ಏನಾಗಿರೋದು ಗೊತ್ತಾ, ಡಬಲ್ ಆಕ್ಟಿಂಗ್ ಆಗಿದ್ರೆ ಇದೇ ತರ ಕನೆಕ್ಷನ್ಸ್ ಇಲ್ಲಿ ಒಂದು ಕೊಟ್ಟಿರೋರು, ಇದೇ ತರ ಪೈಪ್ ಇಲ್ಲಿ ಒಂದು ತೊಗೊಂಬಂದು ಹಿಂಗೆ ಕೊಟ್ಟಿರ್ತಾ ಇದ್ರು, ಹಿಂಗೆ ಕೊಡೋರು. ಇಲ್ಲಿನೂ ಏನು ಕೊಡೋದು, ಇನ್ನೊಂದು ಪೈಪ್ ಹಿಂಗೆ ಕೊಟ್ಟಿರೋರು ಕನೆಕ್ಷನ್. ವಾಲ್ವು ಉಲ್ಟಾ, ಅನ್ನೋಕೆ ಸೇಮ್ ಥರದ್ದು ವಾಲ್ವು, ಇಲ್ಲೂ ಹಿಂಗೆ ಬಂದಿರೋದು, ಇದೇ ಥರ ವಾಲ್ ಇಲ್ಲೊಂದು ಹಾಕಿರೋದು. ಸೊ ಇಲ್ಲಿನೂ ಸೇಮ್ ಬಂದಿರೋದು, ಇದೇ ಥರ ವಾಲ್ ಇಲ್ಲೂ ಒಂದು ಹಾಕಿರೋದು. ಸೊ ಅವಾಗ ಏನಾಗ್ತಿತ್ತು ಗೊತ್ತಾ, ಅವಾಗ ಇದು ಹಿಂದೆ ಬಂದರೆ ಇದು ಬ್ಲಾಕ್ ಆಗುತ್ತೆ, ಇಲ್ಲಿರೋ ವಾಲ್ ಓಪನ್ ಆಗುತ್ತೆ. ಅವಾಗ ಇಲ್ಲಿರೋ ಹಿಂದ್ಗಡೆ ಇರೋ ಫ್ಲೂಯಿಡು ಇಲ್ಲಿ ಮತ್ತೆ ವಾಪಸ್ ಇಲ್ಲಿ ಪಂಪ್ ಆಗುತ್ತೆ, ಅವಾಗ ಇದು ಹಿಂಗೆ ಹೋಗುತ್ತೆ. ಇದು ಮುಂದೆ ಹೋಯ್ತು ಅನ್ಕೋ, ಮುಂದ್ಗಡೆ ಇರೋ ಫ್ಲೂಯಿಡು ಇಲ್ಲಿ ಹೋಗುತ್ತೆ, ಅವಾಗ ಹಿಂದ್ಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು, ಅವಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗುತ್ತೆ, ಮತ್ತೆ ಇಲ್ಲಿಂದ ಫ್ಲೂಯಿಡ್ ಹಿಂಗೆ ಹೋಗುತ್ತೆ. ಸೊ ದಟ್ ಇಸ್ ಡಬಲ್ ಆಕ್ಟಿಂಗ್ ಪಂಪ್. ಓಕೆನಾ. ಸೊ ಈಗ ನಾವು ನೋಡೋಣ ಸಿಂಗಲ್ ಆಕ್ಟಿಂಗ್ ಪಂಪ್ ಮತ್ತು ಡಬಲ್ ಆಕ್ಟಿಂಗ್ ಪಂಪ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ನೋಡಿ ಹಂಗೆ, ಅದು ಫಸ್ಟ್ ನೋಡ್ಬೇಡ ಅಲ್ವಾ, ಸಿಂಗಲ್ ಆಕ್ಟಿಂಗ್ ಡಬಲ್ ಆಕ್ಟಿಂಗ್ ನೋಡೋಣ ಅಲ್ವಾ. ಸೊ ಲೆಟ್ us see whether this will work or what. There are two general types of reciprocating pumps, the piston pump and the diaphragm pump. These types of pumps are operated by using a reciprocating piston or diaphragm. Yes, sir. No, this is diaphragm type pump. Yes, sir. This is piston type pump or plunger type pump. ಇಲ್ಲಿ actually plunger ಇದೆ ನೋಡಿ, ಇದು this is not piston, this is plunger. ಇಲ್ಲಿ ಏನಿರ್ತದೆ, you have got piston rings. ಇಲ್ಲಿ ಏನಿರ್ತವೆ, piston rings ಇರ್ತವೆ ನೋಡಿ. ಇದು ಇಂಟೇಕ್ ಪೈಪ್, ಇದು ಎಕ್ಸಾಸ್ಟ್ ಪೈಪ್, ಇದು ಪ್ರೆಷರ್ ರಿಲೀಫ್ ವಾಲ್ವ್. ನೋಡಿ ಇಲ್ಲಿನೂ ಹಾಗೆ ಇದೆ ನೋಡಿ, ದಿಸ್ ಇಸ್ ಒನ್ ವೇ ವಾಲ್ವ್, ಇದು ಇನ್ನೊಂದು ಒನ್ ವೇ ವಾಲ್ವ್. ಇಲ್ಲೇನಾಗ್ತದೆ ನೋಡು, ಇಲ್ಲಿ ಒಳಗಡೆ ಎಂಟರ್ ಆಗುತ್ತೆ ಫ್ಲೂಯಿಡ್. ಇಲ್ಲಿ ಡಯಾಫ್ರಾಗಮ್ ಇರ್ತದೆ, ಅದು ಹಿಂದೆ ಹೋದರೆ ಹಿಂಗೆ ಓಪನ್ ಆಗುತ್ತೆ, ಇದು ಓಪನ್ ಆಗಲ್ಲ. ಇದು ಮುಂದೆ ಪುಷ್ ಆದರೆ ಇದು ಓಪನ್ ಆಗುತ್ತೆ, ಹಿಂಗೆ ಹೋಗುತ್ತೆ. ನೋಡೋಣ ಅದೆಲ್ಲ ಟೆಸ್ಟ್. The liquid enters a pumping chamber via an inlet valve and is pushed out via an outlet valve by the action of the piston or diaphragm. Piston pumps use a plunger or piston to move media through a cylindrical chamber. A variety of actuators may be used to power these pumps, including steam-powered, pneumatic, hydraulic, or electric drive. Here are some of the main components that make up a piston pump: a piston, piston rings, connecting rod, suction and discharge valves, casing and cylinder, and relief valve. Piston pumps are sealed both internally and externally. The piston rings create an internal seal with the piston and casing.
An external seal and packing gland are used where the piston enters the casing. The piston pump operates with a suction stroke and a discharge stroke. The suction stroke occurs when the piston pulls out of the cylinder. ನೋಡ್ತಾ ಇದೀರಣ್ಣ, ಪಿಸ್ಟನ್ ಹಿಂದೆ ಹೋಗಬೇಕಾದಾಗ ಏನಾಗ್ತದೆ ನೋಡು, ದಿಸ್ ಇಸ್ ದ ಸಕ್ಷನ್ ವಾಲ್ವ್. ಇಟ್ ಹ್ಯಾಸ್ ಓಪನ್ಡ್. ನೌ ದ ಫ್ಲೂಯಿಡ್ ಇಸ್ ಎಂಟರಿಂಗ್ ಇನ್ ಟು ದ ಸಿಲಿಂಡರ್. ದಿಸ್ ಇಸ್ ಕಾಲ್ಡ್ ಅಸ್ ಸಕ್ಷನ್ ಸ್ಟ್ರೋಕ್. ನೋಡಿ, ನೆಕ್ಸ್ಟ್ ಪಂಪಿಂಗ್ ಸ್ಟ್ರೋಕ್ ಬರ್ತದೆ. A low pressure vacuum is created, causing the suction side to open and the discharge side to close. ಇದು ಏನಿದೆ TDC, ಇದು BDC. ಈಗ ಲೋವರ್ ಮೋಸ್ಟ್ ಪೊಸಿಷನ್ ಬಂದ್ಬಿಡ್ತೀವಿ ಇವಾಗ, ಸರಿನಾ? ನೆಕ್ಸ್ಟ್ ನೋಡಿ ಏನಾಗುತ್ತೆ. On the return stroke, ನೋಡಿ ಈಗ the ಏನಾಯ್ತು, suction valve is closed. ಪಿಸ್ಟನ್ ಮುಂದೆ ಬರ್ತಾ ಇದೆ. ಇಲ್ಲಿ ಪ್ರೆಷರ್ ಜಾಸ್ತಿ ಆದ ತಕ್ಷಣ ನೋಡಿ ಈ ವಾಲ್ವ್ ಕ್ಲೋಸ್ ಆಗೋಯ್ತು. ಈಗ ನೋಡಿ ಈ ವಾಲ್ವ್ ಓಪನ್ ಆಗಿದೆ. ದಿಸ್ ಇಸ್ ಡೆಲಿವರಿ ವಾಲ್ವ್ ಓಪನ್ ಆಯ್ತು. ಡಿಸ್ಚಾರ್ಜ್ ವಾಲ್ವ್ ಓಪನ್ ಆಗಿದೆ. ಇಲ್ಲಿ ಏನಾಗ್ತದೆ, ಫ್ಲೂಯಿಡ್ ಹಿಂಗೆ ಹೋಗ್ತಾ ಇದೆ. Closed, and the fluid is forced out of the discharge. ಈಗ ನೆಕ್ಸ್ಟ್ ಡಯಾಫ್ರಾಗಮ್ ಪಂಪ್. The diaphragm pump operates in a similar fashion to the piston pump, but it uses a flexible sheet or diaphragm to displace the fluid. ನೋಡ್ತಾ ಇದ್ದೀರಾ, ನೋಡಿ ಇದು ರಬ್ಬರ್ ಅಥವಾ ಒಂದು ಸಮ್ ಫ್ಲೆಕ್ಸಿಬಲ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಇದನ್ನ. ಸೊ ಇದು ರಬ್ಬರ್ ಇರ್ಬೋದು ಅಥವಾ ಏನನ್ನ ರಬ್ಬರ್ ಲೇಯರ್ಸ್ ಇಂದ ಮಾಡಿರುವಂಥ ಒಂದು ಮೆಟೀರಿಯಲ್ ಇರ್ಬೋದು. ಸೊ ಆ ಥರ ಫ್ಲೆಕ್ಸಿಬಲ್ ಆಸ್ ವೆಲ್ ಆಸ್ ಸ್ಟ್ರಾಂಗ್ ಮೆಟೀರಿಯಲ್ ಇದು. ಅಂಡ್ ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ದ ಫ್ಲೂಯಿಡ್ ಹಿಯರ್. ಆ ಥರದ ಮೆಟೀರಿಯಲ್ನಿಂದ ಮಾಡಿರ್ತಾರೆ. ನೋಡಿ ಇಲ್ಲಿ ಪ್ಲಂಜರ್ ಏನು ಮಾಡ್ತಾ ಇದೆ, ಈ ಡಯಾಫ್ರಾಗಮ್ನ ಪುಷ್ ಮಾಡ್ತಾ ಇದೆ ಅಲ್ವಾ. ಸೊ ಇದು ಈ ಥರ ಇದೆ ನೋಡಿ. ಇಲ್ಲಿ ಇದು ಇನ್ಲೆಟ್ ವಾಲ್ವ್, ಇದು ಎಕ್ಸಾಸ್ಟ್ ವಾಲ್ವ್. ನೋಡ್ತಾ ಇರಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ ವಾಲ್ವ್ ಹೆಂಗೆ An advantage to the diaphragm pump is that it eliminates contact between the media being pumped and the energy source used to operate the pump. This is a benefit when dealing with toxic or explosive materials. ನೋಡು, ಆಮೇಲೆ ಇಲ್ಲಿ ನಾನು ಅವಾಗಲೇ ಹೇಳಿದೆ, ಇಲ್ಲಿ ಏನಿದೆ ನೋಡು, ಏನಿದೆ ಇಲ್ಲಿ, ಯು ಗಾಟ್ ಎ ಕ್ರ್ಯಾಂಕ್ ಅಲ್ವಾ, ಕ್ರ್ಯಾಂಕ್ ಇದೆ. ದಿಸ್ ಇಸ್ ದ ಪಿಸ್ಟನ್ ರಾಡ್ ಅಂಡ್ ದಿಸ್ ಇಸ್ ದ ಪಿಸ್ಟನ್ ಅಂಡ್ ದಿಸ್ ಇಸ್ ದ ಡಯಾಫ್ರಾಗಮ್. ಈ ಥರನೂ ಇರ್ಬೋದು. ಇಲ್ಲ ಅಂದರೆ ಈ ಶಾಫ್ಟ್ಗೆ ಯು ಮೇ ಹ್ಯಾವ್ ಎ ಕ್ಯಾಮ್ ಅಲ್ವೇನಾ. ಇಲ್ಲೊಂದು ಕ್ಯಾಮ್ ಇದ್ದರೆ ಸಾಕಲ್ಲ. ಈ ಥರ ಕ್ರ್ಯಾಂಕ್ ಶಾಫ್ಟ್ ಏನು ಬೇಕಾಗಿಲ್ಲ, ಬರೀ ಒಂದು ಕ್ಯಾಮ್ ಇದ್ದರೆ ಸಾಕು. ಆ ಕ್ಯಾಮ್ ತಿರುಗಿದಾಗ ಏನಾಗುತ್ತೆ, ಇದು ಅಪ್ ಅಂಡ್ ಡೌನ್ ಮೂವ್ ಆಗುತ್ತಲ್ವಾ. ಸೊ ಆ ಥರನೂ ಇರ್ತವೆ. ಸಚ್ ಟೈಪ್ ಆಫ್ reciprocating pumps are also available. The diaphragm pump has a crankshaft or an eccentric wheel attached to a connecting rod. The connecting rod is attached to a shaft, and the shaft is attached to the center of the diaphragm. As the eccentric wheel turns, the diaphragm moves up and down, creating the pumping action required to operate the pump. When the diaphragm is up, the suction valve. ನೋಡಿ ಈಗ ಹಿಂದೆ ಹೋದಾಗ ಏನಾಯ್ತು, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತಲ್ವಾ. ಇಲ್ಲಿ ಸಕ್ಷನ್ ವಾಲ್ವ್ ಓಪನ್ ಆಯ್ತು ನೋಡಿ. ಈಗ ಫ್ಲೂಯಿಡ್ ಒಳಗಡೆ ಎಂಟರ್ ಆಗ್ತಾ ಇದೆ. ನೆಕ್ಸ್ಟ್ ಈ ತಗಡೆ ಬಂದಾಗ ಈ ವಾಲ್ವ್ ಕ್ಲೋಸ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ದಿಸ್ ಇಸ್ ಡಿಸ್ಚಾರ್ಜ್ ವಾಲ್ವ್. Was open. On the downstroke, the suction valve is forced shut and the discharge valve is opened. ನೋಡಿದ್ರಾ, ಈ ತಗಡೆ ಬಂದಾಗ ಏನಾಯ್ತು, ಈ ವಾಲ್ವ್ ಕ್ಲೋಸ್ ಆಗೋಯ್ತು, ಈ ವಾಲ್ವ್ ಓಪನ್ ಆಯ್ತು, ಫ್ಲೂಯಿಡ್ ಆಚೆ ಹೋಗ್ತಾ ಇದೆ, allowing the fluid to pass through. ಓಕೆನಾ. ದಿಸ್ ಇಸ್ ಹೌ ಯುವರ್ ದಿಸ್ ವಾಲ್ವ್ ಓಪನ್ಸ್. ಓಕೆನಾ. ಯಾವುದು ಈ ಥರ ಆಯಿತು, ಇದ್ರ ಬಗ್ಗೆ ಆಯ್ತಲ್ಲ. ಸೊ ನಮಗೆ ಸಿಂಗಲ್ ಆಕ್ಟಿಂಗ್ ಪಂಪ್ಗೆ ಗೊತ್ತಾಯ್ತು. ನೋಡಿ ಇಲ್ಲಿನೂ ಅಷ್ಟೇನೋ, ಇಲ್ಲಿ ಇನ್ಸ್ಟೆಡ್ ಆಫ್ ದಿಸ್ ಕ್ರ್ಯಾಂಕ್ ಏನಿರ್ಬೋದು ಗೊತ್ತಾ, ಯಾವ ಇರ್ಲಿಕ್ಕಿಲ್ಲ, ಕನೆಕ್ಟಿಂಗ್ ರಾಡು ಏನೂ ಬೇಕಾಗಿಲ್ಲ. ಸುಮ್ಮನೆ ಇಲ್ಲೊಂದು ಕ್ಯಾಮ್ ಹಾಕಿದ್ರೆ ಸಾಕು. ಇಲ್ಲೊಂದು ಇದು ಈ ಕನೆಕ್ಟಿಂಗ್ ರಾಡ್ ಬೇಕಾಗೇ ಇಲ್ಲ, ಬರೀ ಪಿಸ್ಟನ್ ಇದ್ರೆ ಸಾಕು, ಪಿಸ್ಟನ್ ರಾಡ್ ಇದ್ರೆ ಸಾಕು. ಸೊ ಯಾವ ಥರ ಅಂತಂದ್ರೆ ನೋಡಿ ತೋರಿಸ್ತೀನಿ ಇಲ್ಲಿ. ಯಾಕಂದರೆ ಇಲ್ಲೊಂದು ಕ್ಯಾಮ್ ಹಾಕೊಂಡಿದ್ದೀವಿ. ಈ ಥರ ಕ್ಯಾಮ್ ಹಾಕ್ಬಿಟ್ಟು ಸಿಲಿಂಡರ್ ಹಿಂಗೆ ಹಾಕೋಣ, ಹಿಂಗೆ ಹಾಕಿ ಇಲ್ಲಿ ಪಿಸ್ಟನ್ ಹಾಕ್ಬಿಟ್ಟು ಈ ಪಿಸ್ಟನ್ ರಾಡ್ ಹಾಕಿದ್ರೆ ಸಾಕಲ್ವಾ. ಇಲ್ಲಿ ಮತ್ತೆ ಬೇಕಾದ್ರೆ ಯು ಕ್ಯಾನ್ ಹ್ಯಾವ್
ಹೀಗಿದ್ರೆ ಸಾಕಲ್ಲೇನೋ. ಸೊ ಇದೀಗ ಕ್ಯಾಮ್ ತಿರುಗಿದಾಗ ಏನಾಗುತ್ತೆ, ಈ ಕ್ಯಾಮ್ ಹಿಂಗೆ ತಿರುಗ್ತು ಅನ್ಕೋ, ಅವಾಗ ಈ ಪಿಸ್ಟನ್ ರಾಡ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ, ಅವಾಗ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ, ಅವಾಗ ಈ ವಾಲ್ ಓಪನ್ ಆಗೋದು, ಸಕ್ಷನ್ ವಾಲ್ ಓಪನ್ ಆಗೋದು, ಎಕ್ಸಾಸ್ಟ್ ವಾಲ್ ಓಪನ್ ಆಗೋದು ಆಗುತ್ತೆ ಅಲ್ವಾ. ಸೊ ದಿಸ್ ಕ್ಯಾನ್ ಬಿ ಈಸಿಲಿ ಡನ್, ಹೌದಾ. ಸೊ ಈ ಥರನೂ ಇರ್ತವೆ ಏನೋ ರೆಸಿಪ್ರೊಕೇಟಿಂಗ್ ಪಂಪ್ಸಲ್ಲಿ. ಡಯಾಫ್ರಾಗಮಲ್ಲೂ ಹಾಗೆ ಇರ್ಬೋದು. ಇಲ್ಲಿ ಇನ್ಸ್ಟೆಡ್ ಆಫ್ ಪಿಸ್ಟನ್ ಯು ಮೇ ಹ್ಯಾವ್ ಎ ಡಯಾಫ್ರಾಗಮ್ ಹಿಯರ್, ಈ ಥರ ಒಂದು ಡಯಾಫ್ರಾಗಮ್ ಇರ್ಬೋದು. ಸೊ ಅವಾಗ ಇದು ಪ್ಲಂಜರ್ ಅಪ್ ಆ್ಯಂಡ್ ಡೌನ್ ಮೂವ್ ಆದಾಗ ಇದು ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ, ಈ ಥರ ವರ್ಕ್ ಆಗುತ್ತೆ. ಇದು ನೋಡಿರ್ಬೋದು ಆಲ್ರೆಡಿ ನೀವು, ಫ್ಯೂಲ್ ಪಂಪ್ ಇದೆಯಲ್ಲ ನಮ್ಮಲ್ಲಿ, ಈ ಅಂಬಾಸಡರ್ ಕಾರ್ಸ್ ಎಲ್ಲ ಇದ್ವಲ್ಲ ಮೊದಲು, ಮೆಕ್ಯಾನಿಕಲ್ ಫ್ಯೂಲ್ ಪಂಪ್ ಅಂತ ಬರ್ತಾ ಇತ್ತು. ಆ ಮೆಕ್ಯಾನಿಕಲ್ ಫ್ಯೂಲ್ ಪಂಪ್ ಹಿಂಗೆ ವರ್ಕ್ ಆಗ್ತಿತ್ತು. ಈಗಲೂ ಕೂಡ ನಾವು ಡೀಸೆಲ್ ಇಂಜಿನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡಬಲ್ ಆಕ್ಟಿಂಗ್ ಡೀಸೆಲ್ ಪಂಪ್ ಯೂಸ್ ಮಾಡ್ತೀವಿ. ಆ ಡಬಲ್ ಆಕ್ಟಿಂಗ್ ಡೀಸೆಲ್ ಪಂಪಲ್ಲಿ ಏನಿದೆ, ಈ ಥರ ಪಿಸ್ಟನ್ ಇದೆ. ಓಕೆ, ಅದು ನೋಡೋಣ. ಅರ್ಥಾಯ್ತೇನಪ್ಪ, ಈ ಥರನೂ ಇರ್ಬೋದು. ಸೊ ನಾವು ಆಟೋಮೊಬೈಲಲ್ಲಿ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಏನು ಕ್ರ್ಯಾಂಕ್ ಎಲ್ಲ ಇರಲ್ಲ, ಅಲ್ಲಿ ಈ ಥರನೇ ಇರ್ತದೆ. ಇವಾಗ ಕೊಟ್ಟೆ ಕ್ಯಾಮ್, ಇದು ಕ್ಯಾಮ್ ಶಾಫ್ಟು, ಕ್ಯಾಮು. ದಿಸ್ ಶಾಫ್ಟ್ ಇಸ್ ಡ್ರಿವನ್ ಬೈ ದ ಮೋಟ್ರ್. ಸೊ ಮೋಟ್ರ್ ಯಾವಾಗ ತಿರುಗಿಸ್ತೋ ಇದನ್ನ ಶಾಫ್ಟ್ನ, ಈ ಕ್ಯಾಮ್ ತಿರುಗುತ್ತೆ. ಕ್ಯಾಮ್ ತಿರುಗಿದಾಗ ಏನಾಗುತ್ತೆ, ಈ ಶಾಫ್ಟ್ ಇದೆಲ್ಲ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಮೂವ್ ಆದಾಗ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ. ಸೊ ಇದು ಡೌನ್ ಬಂದಾಗ ಇಲ್ಲಿ ವಾಲ್, ಈ ವಾಲ್ ಓಪನ್ ಆಗುತ್ತೆ, ಒಳಗಡೆ ಫ್ಲೂಯಿಡ್ ಬರ್ತದೆ. ಮತ್ತೆ ಮೇಲೆ ಹೋದಾಗ ಈ ವಾಲ್ ಕ್ಲೋಸ್, ಈ ವಾಲ್ ಓಪನ್, ಆಚೆ ಹೋಗುತ್ತೆ. ಸೊ ಈ ಥರನೂ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಪ್ ಪಂಪ್ ಯಾವುದು ನೋಡಿ, ದಿಸ್ ಇಸ್ ಡಬಲ್ ಆಕ್ಟಿಂಗ್ ಪಂಪ್. ಇದು ಕೂಡ ಡಬಲ್ ಆಕ್ಟಿಂಗ್ ರೆಸಿಪ್ರೊಕೇಟಿಂಗ್ ಪಂಪ್. ಸೊ ಇಲ್ಲಿ ಏನಾಗಿದೆ, ಆವಾಗಲೇ ಹೇಳಿದ್ನಲ್ಲ, ಅದೇ ಥರ ಇದೆ ನೋಡಿ, ಎಕ್ಸಾಕ್ಟ್ಲಿ ಕರೆಕ್ಟಾ. ಸೊ ಇದು ಪಿಸ್ಟನ್ನು, ಇದು ಪಿಸ್ಟನ್ ರಾಡು, ಮತ್ತೆ ಇಲ್ಲಿ ಕನೆಕ್ಟಿಂಗ್ ರಾಡು, ಕ್ರ್ಯಾಂಕ್ ಎಲ್ಲ ಇರ್ತದೆ ಹಿಂದ್ಗಡೆ. ಇಲ್ಲಿ ಹೆಂಗಿದೆಯಲ್ಲ ಹಂಗೇನೆ, ಇಲ್ಲಿ ಯಾವ ಥರ ಇದೆ ಆ ಥರನೇ ಇದೆ ನೋಡಿ. ನಾನು ತೋರಿಸಿದ ಬರೀ ಇಷ್ಟು ಮಾತ್ರ, ಇವಾಗ ಇಷ್ಟು ಮಾತ್ರ ತೋರಿಸಿದ್ದೀನಿ ಇಲ್ಲಿ ಕೆಳಗಡೆ. ಮಿಕ್ಕಿದ್ದೆಲ್ಲ ಸೇಮ್ ಸಿಂಗಲ್ ಆಕ್ಟಿಂಗ್ ಪಂಪ್ ಥರ ಇರ್ತದೆ. ಇದು ಪಿಸ್ಟನ್ ರಾಡ್ ಇದ್ದರೆ ಇಲ್ಲಿ ಹಿಂದ್ಗಡೆ ಕನೆಕ್ಟಿಂಗ್ ರಾಡ್ ಇರ್ತದೆ, ಮತ್ತೆ ಒಂದು ಕ್ರ್ಯಾಂಕ್ ಇರ್ತದೆ, ಅಥವಾ ಒಂದು ಇಲ್ಲಿ ಏನೂ ಇರಲಿಕ್ಕಿಲ್ಲ, ಕೇವಲ ಒಂದು ಯು ಮೇ ಹ್ಯಾವ್ ಎ ಕ್ಯಾಮ್. ಇಲ್ಲೊಂದು ಕ್ಯಾಮ್ ಇರ್ಬೋದು, ನಾನು ಅವಾಗಲೇ ತೋರಿಸೋಣ, ಇಲ್ಲಿದೆಯಲ್ಲ ಈ ಥರ ಕ್ಯಾಮ್ ಇಲ್ಲಿರ್ಬೋದು ಕ್ಯಾಮ್. ಈಗ ಏನಾಗುತ್ತೆ ನೋಡಿ, ಇವೆಲ್ಲ ವಾಲ್ವ್ಗಳು. ಇಲ್ಲೊಂದು ವಾಲ್ವ್ ಇದೆ, ಇಲ್ಲೊಂದು ವಾಲ್ವ್ ಇದೆ, ಇಲ್ಲೊಂದು ವಾಲ್ವ್ ಇದೆ, ಇಲ್ಲೊಂದು ಇದೆ. ಸೊ ದೇರ್ ಆರ್ 4 ವಾಲ್ವ್ಸ್. ಈಗ ಏನಾಗುತ್ತೆ ನೋಡ್ರಿ, ಈಗ ಈ ಕ್ಯಾಮ್ ತಿರುಗಿದಾಗ ಪಿಸ್ಟನ್ ರಾಡ್ ತೆಗಡೆ ಬಂತು ಅನ್ಕೊಳ್ಳೋಣ. ಪಿಸ್ಟನ್ ರಾಡ್ ತೆಗಡೆ ಬಂದಾಗ ಏನಾಗುತ್ತೆ, ಇಲ್ಲಿ ಮುಂದ್ಗಡೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮುಂದ್ಗಡೆ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹಿಂದ್ಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಹಿಂದ್ಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಗೊತ್ತಾ ನೋಡಿ, ಈ ವಾಲ್ ಓಪನ್ ಆಗುತ್ತೆ, ಈ ವಾಲು ಓಪನ್ ಆಯಿತು, ಈ ವಾಲು ಮುಂದೆ ಬರ್ತಾ ಇದೆಯಲ್ವಾ. ಸೊ ಈ ವಾಲ್ ಬ್ಲಾಕ್ ಆಗಿದೆ, ಈ ವಾಲ್ ಓಪನ್ ಆಯಿತು. ಸೊ ಈಗ ಫ್ಲೂಯಿಡ್ ಏನಾಯಿತು, ಟ್ಯಾಂಕಿಂದ ಇಲ್ಲಿ ಹೋಗುತ್ತೆ, ಹಿಂಗೆ ಹೋಗುತ್ತೆ, ಇಲ್ಲಿ ಒಳಗಡೆ ಬರುತ್ತೆ. ಇಲ್ಲಿ ಮುಂದೆ ಏನಾಗುತ್ತೆ, ಮುಂದೆ ಪಿಸ್ಟನ್ ತೆಗಡೆ ಬಂದಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ವಾ, ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಏನಾಗುತ್ತೆ, ಈ ವಾಲು ಕ್ಲೋಸ್ ಆಗುತ್ತೆ, ಈ ವಾಲ್ ಓಪನ್ ಆಗುತ್ತೆ. ಸೊ ಮುಂದ್ಗಡೆ ಫ್ಲೂಯಿಡ್ ಹಿಂಗೆ ಹೋಗ್ತಾ ಇದೆ, ಹಿಂದ್ಗಡೆ ಏನಾಗ್ತದೆ, ಟ್ಯಾಂಕಿಂದ ಫ್ಲೂಯಿಡ್ ಬರುತ್ತೆ. ಈಗ ಮತ್ತೆ ಏನಾಯಿತು, ಈ ಕ್ಯಾಮು ತಿರುಗ್ತು ಅಥವಾ ರಿವರ್ಸ್ ಡೈರೆಕ್ಷನ್ ತಿರುಗ್ತು, ಅವಾಗ ಏನಾಗುತ್ತೆ, ಪಿಸ್ಟನ್ ರಾಡ್ ಹಿಂದೆ ಹೋಗುತ್ತಲ್ವಾ. ಪಿಸ್ಟನ್ ರಾಡ್ ಹಿಂದೆ ಹೋದಾಗ ಏನಾಗುತ್ತೆ ಗೊತ್ತಾ, ಇದು ಹಿಂದೆ ಹೋಯ್ತು, ಪಿಸ್ಟನ್ ಹಿಂದೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಕಟ್ ಆಗುತ್ತೆ, ಇಲ್ಲಿ ಪ್ರೆಷರ್ ಬರುತ್ತೆ, ಇಲ್ಲಿ ವ್ಯಾಕ್ಯೂಮ್ ಬರುತ್ತೆ ಈಗ. ಸೊ ಇಲ್ಲಿ ಪ್ರೆಷರ್ ಬಂದಾಗ ಏನಾಗುತ್ತೆ, ಈ ವಾಲು ಕ್ಲೋಸ್ ಆಗೋಗುತ್ತೆ, ಈ ವಾಲ್ ಓಪನ್ ಆಗುತ್ತೆ. ಈಗ ಆಗ್ತಾ ಇದೆಯಲ್ಲ, ಈ ವಾಲ್ ಓಪನ್ ಆಗುತ್ತೆ. ಅವಾಗ ಇಲ್ಲಿಂದ ಫ್ಲೂಯಿಡು ಈ ಕಡೆ ಹೋಗುತ್ತೆ. ಈಗ ಇಲ್ಲಿ ವ್ಯಾಕ್ಯೂಮ್ ಬಂತಲ್ವಾ, ವ್ಯಾಕ್ಯೂಮ್ ಬಂದ ತಕ್ಷಣ ಆಗುತ್ತೆ, ಇದು ಬ್ಲಾಕ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ಈಗ ಟ್ಯಾಂಕಿಂದ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಇಲ್ಲಿರೋ ಫ್ಲೂಯಿಡು ಆಚೆ ಹೊರಟಾಯ್ತು, ಹೌದಾ. ನೆಕ್ಸ್ಟ್ ಮತ್ತೆ ತೆಗಡೆ ಬಂತು ಅನ್ಕೋ, ಅವಾಗ ಇಲ್ಲಿ ವ್ಯಾಕ್ಯೂಮ್ ಬಂದಾಗ ಇದು ಬ್ಲಾಕ್ ಆಗುತ್ತೆ, ಇದು ಓಪನ್ ಆಗುತ್ತೆ, ಟ್ಯಾಂಕಿಂದ ಫ್ಲೂಯಿಡ್ ಹಿಂಗೆ ಬರುತ್ತೆ. ಆವಾಗ ಏನಾಗುತ್ತೆ, ಇದು ಬ್ಲಾಕ್ ಆಗುತ್ತೆ, ಇದು ಓಪನ್ ಆಗುತ್ತೆ, ಅವಾಗ ಇಲ್ಲಿರೋ ಫ್ಲೂಯಿಡು ಮತ್ತೆ ಹಿಂದೆ ಹೋಗುತ್ತೆ. ಸೊ ಈ ಥರ ಎರಡೂ ಕಡೆನೂ ಪಿಸ್ಟನ್ದು ಮುಂದೆನೂ ಪಂಪಿಂಗ್ ಆಗುತ್ತೆ, ಹಿಂದೆನೂ ಪಂಪಿಂಗ್ ಆಗುತ್ತೆ. ಪಿಸ್ಟನ್ದ ಮುಂದೆನೂ ಸಕ್ಷನ್ ಆಗುತ್ತೆ, ಹಿಂದೆನೂ ಸಕ್ಷನ್ ಆಗುತ್ತೆ. ಸೊ ಈ ಥರ ವರ್ಕ್ ಆಗುವ ಪಂಪ್ಗೆ ಅಂತ ಕರಿತೀವಿ ನಾವು ಡಬಲ್ ಆಕ್ಟಿಂಗ್ ರೆಸಿಪ್ರೊಕೇಟಿಂಗ್ ಪಂಪ್ ಅಂತ ಕರಿತೀವಿ. ಲೆಟ್ ಅಸ್ ವಾಚ್ ದಿಸ್ ವಿಡಿಯೋ. ನಾವು ಈ ವಿಡಿಯೋ ನೋಡೋಣ.
ನೋಡಿ ಒನ್ ವೇ ವಾಲ್ ಇದು ನೋಡಿ ಹೆಂಗ್ ಹೋಗ್ತಾ ಇದೆ, ನೋಡಿ ಹಿಂಗೆ ಹೋಗುತ್ತೆ ಒನ್ ವೇ ವಾಲ್. ಇದು ಪಿಸ್ಟನ್ ಅಲ್ಲ, ಇಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಪಿಸ್ಟನ್, ರಿಂಗು, ಸಿಲಿಂಡರ್, ಅಸೆಂಬ್ಲಿ ಆಯ್ತು. ಇವಾಗ ಇವೆಲ್ಲ ಪೈಪ್ಸ್. ನೋಡಿ ತಗೋಕ್ಕಾಗುತ್ತೆ. ನೋಡಿ ಇಲ್ಲಿದೆ ಕ್ರ್ಯಾಂಕು, ಪಿಸ್ಟನ್ ರಾಡು, ಇದು ಕ್ರ್ಯಾಂಕು, ಇದು ಕ್ರ್ಯಾಂಕು. ನೋಡಿ ಕಟ್ ಸೆಕ್ಷನ್ ತೋರಿಸ್ತಾ ನೋಡಿ. ನೋಡಿ ಏನಾಗ್ತದೆ ನೋಡಿ, ಈಗ ಸ್ಟಾರ್ಟಿಂಗ್ ಅಲ್ಲಿ ನೋಡು, ಇಲ್ಲಿ ಫ್ಲೂಯಿಡ್ ಎಂಟರ್ ಆಗ್ತದೆ ಅಲ್ವಾ, ನೋಡಿ ಗ್ರೀನ್ ಕಲರ್ದು ಫ್ಲೂಯಿಡ್ ಇಲ್ಲಿ ಎಂಟರ್ ಆಯ್ತಲ್ವಾ, ಇದು ಎಂಟರ್ ಆಗ್ತದೆ ನೋಡಿ. ಇದು ಬ್ಲಾಕ್ ಆಗಿದೆ ಅಲ್ವಾ, ಇದು ಇಲ್ಲಿಗೆ ಎಂಟರ್ ಆಗ್ತದೆ ಫ್ಲೂಯಿಡ್. ನೋಡಿ ಈಗ ಇದು ಬ್ಲಾಕ್ ಆಗಿದೆ, ಈ ವಾಲು ಬ್ಲಾಕ್ ಆಗಿದೆ. ಏನಾಗ್ತದೆ ನೋಡಿ, ಈಗ ಫ್ಲೂಯಿಡ್ ಹಿಂಗೆ ಹೋಗ್ತಾ ಇದೆ. ಸೊ ಇಲ್ಲಿ ಪಂಪ್ ಆಗಬೇಕಾದಾಗ ಹಿಂದ್ಗಡೆ ಸಕ್ಷನ್ ಆಗ್ತದೆ ನೋಡಿ. ಸೊ ಇಲ್ಲಿ ಪಂಪ್ ಹೋಗ್ತಾ ಇದೆ. ನೆಕ್ಸ್ಟ್ ನೋಡು, ಈಗ ನೋಡ್ರಿ ಈಗೇನಾಗುತ್ತೆ ನೋಡು. ಈಗೇನಾಯ್ತು ಅಂತಂದ್ರೆ ಹಿಂದೆ ಹೋಗ್ಬೇಕಾದಾಗ ಈ ವಾಲ್ ಓಪನ್ ಆಯ್ತು ನೋಡಿ, ಈ ವಾಲ್ ಓಪನ್ ಆಯ್ತು ನೋಡಿ. ಇಲ್ಲಿರೋ ಫ್ಲೂಯಿಡ್ ಆಚೆ ಹೋಗ್ತಾ ಇದೆ. ಈಗ ಸಕ್ಷನ್ ಇಲ್ಲಿ ಆಗ್ತದೆ ನೋಡಿ, ಇದಕ್ಕೆ ಬ್ಲಾಕ್ ಆಗಿದೆ ನೋಡಿ, ಇಲ್ಲಿ ಇದು ಓಪನ್ ಆಯ್ತು. ಇವಾಗ ಇಲ್ಲಿಂದ ಫ್ಲೂಯಿಡ್ ಬರ್ತಾ ಇದೆ, ಅದೇಲ್ಲ. ಸೊ ದಿಸ್ ಇಸ್ ಈಗ ಏನು ಇಲ್ಲಿ ಸಕ್ಷನ್ ಆಗ್ತಾ ಇದೆ. ಆ ಥರ ಇದು ಆಗ್ತಾನೆ ಇರ್ತಾನೆ. ಸರಿನಾ? ಸೊ ದಿಸ್ ಇಸ್ ಡಬಲ್ ಆಕ್ಟಿಂಗ್ ಪಂಪ್ ಆಯ್ತಾ. ಇಲ್ಲಿ ನೋಡಿ, ಈಗ ನಾವು ನೆಕ್ಸ್ಟ್ ಹೋಗೋದೇನು ರೇಡಿಯಲ್ ಪಿಸ್ಟನ್ ಪಂಪ್ ಅಂತ ಇದೆ ನೋಡಿ. ಇದು ನೋಡೋಣ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ರೇಡಿಯಲ್ ಪಿಸ್ಟನ್ ಪಂಪ್ ಅಂತ ಯಾವುದು. ಇಲ್ಲಿ ಒಂದಿದೆ ನೋಡಿ, ದಿಸ್ ಇಸ್ ರೇಡಿಯಲ್ ಪಿಸ್ಟನ್ ಪಂಪ್. ಇದ್ರ ಬಗ್ಗೆ ನಾನು ನಿನ್ನೆ ಹೇಳಿದ್ದೀನಿ, ಹೌದಾ. ನೋಡಿ ಏನಾಗಿದೆ, ಲೆಟ್ ಅಸ್ ಜೂಮ್ ಇಟ್ ಔಟ್. ನೋಡಿ ಗೊತ್ತಾಗ್ತಾ ಇದೆ. ನೋಡಿ ಇದೇನಿದು, ದೀಸ್ ಆರ್ ಆಲ್ ಇವೇನು ಪ್ಲಂಜರ್ಗಳಿವು. ಇದು ಪಿಸ್ಟನ್, ಇದು ಏನಾಗಿದೆ, ಇದು ಕ್ಯಾಮ್, ಹೌದಾ. ಇದು ಶಾಫ್ಟ್, ರೊಟೇಟಿಂಗ್ ಶಾಫ್ಟ್. ಇದಕ್ಕೆ ಏನು ಮಾಡ್ತಾರೆ, ಮೋಟರ್ ಕನೆಕ್ಟ್ ಮಾಡ್ತಾರೆ. ಇದು ತಿರುಗಿದಾಗ ಏನಾಗುತ್ತೆ, ಇಲ್ಲಿ ಇಂಟರ್ನಲ್ ಟೀಚ್ ಇರ್ತವೆ, ಇದಕ್ಕೆ ಎಕ್ಸ್ಟರ್ನಲ್ ಟೀಚ್ ಇರ್ತವೆ. ಇದು ಎಕ್ಸೆಂಟ್ರಿಕ್ ಕ್ಯಾಮ್ ಅಂತ ಕರಿತಾರೆ, ಎಕ್ಸೆಂಟ್ರಿಕ್ ಕ್ಯಾಮ್. ಇದು ಕ್ಯಾಮ್ ತಿರುಗುತ್ತೆ. ತಿರುಗಿದಾಗ ಏನಾಗುತ್ತೆ ಗೊತ್ತಾ, ಅವಾಗ ಏನಾಗುತ್ತೆ ನೋಡು, ಇದು ಈ ಎಜ್ ಬಂದಾಗ ಮೇಲೆ ಹೋಗುತ್ತೆ, ಫ್ಲಾಟ್ ಎಜ್ ಇದ್ದಾಗ ತಗಡೆ ಇರ್ತದೆ. ಫ್ಲಾಟ್ ಇದ್ದ ತಗಡೆ ಇರ್ತದೆ ನೋಡಿ, ಇವೆಲ್ಲ ತಗಡೆ ಇದೆ ಇವಾಗ, ಹೌದಾ. ಯಾವಾಗ ಈ ಕಾರ್ನರ್ ಬರುತ್ತೋ, ಕಾರ್ನರ್ ಬಂದಾಗ ಏನಾಗುತ್ತೆ, ಇದು ಮುಂದೆ ಹೋಗುತ್ತೆ ನೋಡಿ. ಈಗ ಏನಾಗ್ತದೆ ನೋಡಿ, ಇಲ್ಲೊಂದು ವಾಲ್ವ್ ಇದೆ ನೋಡಿ, ಇಲ್ಲೊಂದು ವಾಲ್ವ್ ಇದೆ, ಇಲ್ಲೊಂದು ವಾಲ್ವ್ ಇದೆ. ಇದೇನಾಗುತ್ತೆ, ಇದು ಹೆಂಗೆ ಓಪನ್ ಆಗುತ್ತೆ ಅಂದರೆ ಪುಷ್ ಮಾಡಿದಾಗ, ಪಿಸ್ಟನ್ ಹಿಂಗೆ ಪುಷ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಸಕ್ಷನ್ ಸ್ಟ್ರೋಕಲ್ಲಿ ತಗಡೆ ಬರ್ತಲ್ಲ, ಪಿಸ್ಟನ್ ತಗಡೆ ಬಂದಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಓಪನ್ ಆಗ್ತದೆ ನೋಡಿ, ಪಿಸ್ಟನ್ ಈಗ ಇಲ್ಲಿ ತಗಡೆ ಬಂದಿದೆ ನೋಡಿ. ತಗಡೆ ಬಂದಾಗ ಏನಾಗುತ್ತೆ, ಫ್ಲೂಯಿಡು ಇಲ್ಲಿ ಎಂಟರ್ ಆಗುತ್ತೆ ಒಳಗಡೆ. ಈ ವಾಲ್ ಓಪನ್ ಆಗುತ್ತೆ ನೋಡಿ, ಓಪನ್ ಆಗಿದೆ ನೋಡಿ, ಓಪನ್ ಆಗಿದೆ ನೋಡಿ. ಇದು ಬ್ಲಾಕ್ ಆಗಿದೆ ನೋಡಿ. ಸೊ ಹಿಂಗೆ ಎಂಟರ್ ಆಗುತ್ತೆ. ಇಲ್ಲೇನಾಗಿದೆ ನೋಡು, ಇಲ್ಲಿ ಈಗ ಪಿಸ್ಟನ್ ಮೇಲೆ ಹೋಗ್ತಾ ಇದೆ ಇಲ್ಲಿ, ಯಾಕಂದರೆ ನೀವು ತಿರ್ಸ್ಕೊಂಡು ಬರ್ತಿರಲ್ಲ, ಮೇಲೆ ಹೋಗ್ತಾ ಇದೆ. ಮೇಲೆ ಹೋದಾಗ ಏನಾಗುತ್ತೆ ನೋಡಿ, ಈ ಎಜ್ ಬಂದಾಗ ಅದನ್ನು ನೋಡೋಣ ಸ್ವಲ್ಪ ನೋಡಿ. ಕರೆಕ್ಟಾ? ನೋಡಿ ಈ ಕಾರ್ನರ್ ಬಂದ ತಕ್ಷಣ ಏನಾಗ್ತದೆ ನೋಡು, ಈ ಕಾರ್ನರ್ ಸಮೀಪ ಬಂದ ತಕ್ಷಣ ಏನಾಗ್ತದೆ, ಪಿಸ್ಟನ್ ಮೇಲೆ ಹೋಗಕ್ಕೆ ಶುರು ಆಗುತ್ತೆ. ಪಿಸ್ಟನ್ ಮೇಲೆ ಹೋದಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಈ ವಾಲ್ನ ಓಪನ್ ಮಾಡಿ ಹಿಂಗೆ ಆಚೆ ಹೋಗುತ್ತೆ. ಇವನ್ನೆಲ್ಲ ಏನು ಮಾಡ್ತಾರೆ, ಒಂದಕ್ಕೊಂದು ಜಾಯ್ನ್ ಮಾಡಿಬಿಡ್ತಾರೆ ಇವನ್ನೆಲ್ಲ. ಇವೆಲ್ಲ ಈ ಔಟ್ಪುಟ್ಟು, ಈ ಔಟ್ಪುಟ್ಟು, ಈ ಔಟ್ಪುಟ್ಟು, ಮತ್ತು ಇಲ್ಲಿರೋ ಔಟ್ಪುಟ್ಟು, ಮತ್ತು ಇಲ್ಲಿರೋ ಔಟ್ಪುಟ್ ಎಲ್ಲನೂ ಏನು ಮಾಡ್ತಾರೆ, ತೊಗೊಂಡೋಗಿ ಒಂದೇ ಲೈನಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ, ಒಂದೇ ಪೈಪಿಗೆ. ಇವೆಲ್ಲ ಔಟ್ಪುಟ್ ಪೈಪ್ಸ್ ಇರ್ತಾವೆ ನೋಡು, ಇವೆಲ್ಲ ಔಟ್ಪುಟ್ ಪೈಪ್ಗಳನ್ನು ತೊಗೊಂಡೋಗಿ ಒಂದೇ ಪೈಪಿಗೆ ಕನೆಕ್ಟ್ ಕೊಟ್ಟಿರ್ತಾರೆ. ಆಮೇಲೆ ಎಲ್ಲ ಇನ್ಪುಟ್ಟು ನೋಡಿ, ಇವೆಲ್ಲ ಇದಲ್ಲ, ಇವೆಲ್ಲ ಇನ್ಪುಟ್ಗೂ ಏನು ಮಾಡಿರ್ತಾರೆ, ಒಂದೇ ಕಾಮನ್ ಟ್ಯಾಂಕ್ ಕನೆಕ್ಟ್ ಕೊಟ್ಟಿರ್ತಾರೆ, ಕನೆಕ್ಷನ್ ಕಾಮನ್ ಟ್ಯಾಂಕ್ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಅಂತ ಹೇಳ್ತಾರೆ, ಇದು ಎಕ್ಸ್ಟರ್ನಲಿ ಇಂಪಿಂಜ್ಡ್ ಪಂಪ್. ಇದು ಏನಿದು ನೋಡಿದೆ, ಔಟ್ಸೈಡ್ ಇಂಪಿಂಜ್ಡ್ ರೇಡಿಯಲ್ ಪಿಸ್ಟನ್ ಪಂಪ್. ಔಟ್ಸೈಡ್ ಇಂಪಿಂಜ್ಡ್ ಅಂದರೆ ಇಲ್ಲಿ ಪಿಸ್ಟನ್ನು ಔಟ್ಸೈಡ್ ಪಂಪ್ ಮಾಡ್ತಾ ಇದೆ, ಪಂಪಿಂಗ್ ಇನ್ಸೈಡ್ ಇಲ್ಲ, ಪಂಪಿಂಗ್ ಒಳಗಡೆ ಆಗ್ತಿಲ್ಲ, ಪಂಪಿಂಗ್ ಔಟ್ಸೈಡ್ ಆಗ್ತದೆ. ಪಂಪಿಂಗು ಆಚೆ ಹೋಗಬೇಕಾದ್ರೆ ಆಗುತ್ತೆ, ಪಿಸ್ಟನ್ನು ಆಚೆ ಹೋಗಬೇಕಾದಾಗ ಪಂಪಿಂಗ್ ಆಗ್ತದೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಆಸ್ ಔಟ್ಸೈಡ್ ಇಂಪಿಂಜ್ಡ್ ರೇಡಿಯಲ್ ಪಿಸ್ಟನ್ ಪಂಪ್. ರೇಡಿಯಲ್ ಪಿಸ್ಟನ್ ಯಾಕಂತ ಕರೀತಾರೆ ಅಂದರೆ, ಪಿಸ್ಟನ್ಗಳು ಇಲ್ಲಿ ಈ ಸರ್ಕಲ್ ಅಂತ ಏನಿದೆಯಲ್ಲ, ಈ ಸರ್ಕಲ್ ಅಥವಾ ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಅಥವಾ ರೇಡಿಯಸ್ ಗುಂಟ ಮೂವ್ ಆಗ್ತಾ ಇದೆ. ದೇ ಆರ್ ಮೂವಿಂಗ್ ಅಲಾಂಗ್ ದ ರೇಡಿಯಸ್ ಆಫ್ ದಿಸ್ ಸರ್ಕಲ್. ಈ ಸರ್ಕಲ್ ಅದು ರೇಡಿಯಸ್ ಗುಂಟ ಪಿಸ್ಟನ್ಗಳು ಮೂವ್ ಆಗ್ತಾ ಇರೋದ್ರಿಂದ
ದೀಸ್ ಆರ್ ಕಾಲ್ಡ್ as ರೇಡಿಯಲ್ ಪಿಸ್ಟನ್ ಪಂಪ್. ಸರಿನಾ? ಸೊ ಇದು ಔಟ್ಸೈಡ್ ಇಂಪಿಂಜ್ಡ್, ಯಾಕಂದ್ರೆ ಪಿಸ್ಟನ್ ಔಟ್ಸೈಡ್ ಹೋಗ್ತಾ ಇದೆ. ನೋಡಿ ಈಗ ನೆಕ್ಸ್ಟ್ we got inside impinged pump. This is inside impinged radial piston pump. ಹಂಗಂದ್ರೆ ಏನು? ಹಂಗಂದ್ರೆ ನೋಡಿ ಇಲ್ಲಿದೆ, ಇದು ದೀಸ್ ಆರ್ ಸಿಲಿಂಡರ್ಸ್, ಇವು ಸಿಲಿಂಡರ್ಗಳು. ಇದು ನಿಮ್ಮ ಪಿಡ್ ಇದೇನಂತ ಹೇಳ್ತಾರೆ, ಇದು ವಾಲ್ ಬಾಡಿ ಆರ್ ಸಿಲಿಂಡರ್ ಬ್ಲಾಕ್ ಅಂತ ಹೇಳ್ತಾರೆ. ವಾಲ್ ಬಾಡಿ ಅಲ್ಲ, ಸಾರಿ, ಸಿಲಿಂಡರ್ ಬ್ಲಾಕ್. ಇದು ಸಿಲಿಂಡರ್ ಬ್ಲಾಕ್ ಆರ್ ರೋಟರ್, ಇದು ರೋಟರ್ ಆರ್ ಸಿಲಿಂಡರ್ ಬ್ಲಾಕ್. ಸರಿನಾ? ಆಮೇಲೆ ಇದು ಇವೆಲ್ಲ ನೋಡಿ, ಇವೆಲ್ಲ ಇವು ವೈಟ್ ಕಲರ್, ದೀಸ್ ಆರ್ ಪಿಸ್ಟನ್ಸ್. ಇವೆಲ್ಲ ಏನು ಪಿಸ್ಟನ್ಗಳು. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ವಾಲ್ ಬಾಡಿ ಆರ್ ಪಿಂಟಲ್ ಅಂತ ಕರೀತಾರೆ. ಏನ್ ಕರೀತಾರೆ? ಪಿಂಟಲ್ ಅಂತ ಕರೀತಾರೆ. ಸೊ ಇದು ಸ್ಟೇಷನರಿ ಇರ್ತದೆ. ದಿಸ್ ಇಸ್ ಸ್ಟೇಷನರಿ, ದಿಸ್ ಡಸಂಟ್ ಮೂವ್, ಅಲ್ಲೇ ಇರ್ತದೆ. ಇಲ್ಲೊಂದು ಪೋರ್ಟ್ ಇರ್ತದೆ, ಇಲ್ಲೊಂದು ಪೋರ್ಟ್ ಇದೆ. ಇದು ಔಟ್ಲೆಟ್ ಪೋರ್ಟ್, ಇದು ಇನ್ಲೆಟ್ ಪೋರ್ಟ್. ಈಗ ಈ ಸಿಲಿಂಡರ್ ಬ್ಲಾಕ್ ಇದೆಯಲ್ಲ, ತಿರುಗಿದಾಗ ಏನಾಗುತ್ತೆ, ಇದು ತಿರುಗುತ್ತಲ್ವಾ, ಇದನ್ನ ತಿರುಗಿಸ್ತಾರೆ. ಯಾರಿಂದ? ಎಲೆಕ್ಟ್ರಿಕ್ ಮೋಟರಿಂದ ತಿರುಗಿಸ್ತಾರೆ, ಇಲ್ಲಿಂದ ಇಂಟರ್ನಲ್ ಕಂಬಷನ್ ಇಂಜಿನ್ ತಿರುಗಿಸ್ತಾರೆ. ತಿರುಗಿಸಿದಾಗ ಏನಾಗುತ್ತೆ, ಈ ಸಿಲಿಂಡರ್ಗಳು ಇದೆಯಲ್ಲ, ಸಿಲಿಂಡರ್ಗಳು ಏನಾಗ್ತವೆ, ದೇ ಕನೆಕ್ಟ್ ಆಲ್ಟರ್ನೇಟಿವ್ಲಿ ಟು ದ ಇನ್ಲೆಟ್ ಪೋರ್ಟ್ ಅಂಡ್ ಡೆಲಿವರಿ ಪೋರ್ಟ್. ಇದು ಔಟ್ಲೆಟ್ ಪೋರ್ಟ್. ಔಟ್ಲೆಟ್ ಪೋರ್ಟ್ಗೆ ಮತ್ತು ಇನ್ಲೆಟ್ ಪೋರ್ಟ್ಗೆ ಏನಾಗ್ತವೆ, ಈ ಎಲ್ಲ ಸಿಲಿಂಡರ್ಗಳು ಆಲ್ಟರ್ನೇಟಿವ್ ಆಗಿ ಒಂದೊಂದಾಗಿ ಏನಾಗ್ತವೆ, ಕನೆಕ್ಟ್ ಆಗ್ತಾ ಹೋಗ್ತವೆ. ಅವು ಕನೆಕ್ಟ್ ಆಗ್ಬೇಕಾದಾಗ ಏನಾಗುತ್ತೆ, ಅಂತಂದ್ರೆ ನೋಡಿ, ಈಗ ಈ ಸಿಲಿಂಡರ್ಗಳಿದಾವಲ್ಲ, 1 2 3 4 ಸಿಲಿಂಡರ್ಗಳು, ದೇ ಆರ್ ಕನೆಕ್ಟಿಂಗ್ ಟು ದ ಇನ್ಲೆಟ್ ಪೋರ್ಟ್. ಇನ್ಲೆಟ್ ಪೋರ್ಟ್ಗೆ ಕನೆಕ್ಟ್ ಆಗಬೇಕಾದಾಗ ಏನಾಗುತ್ತೆ, ಪಿಸ್ಟನ್ಗಳು ಫುಲ್ ಔಟ್ಸೈಡ್ ಹೊರಟೋಗಿರ್ತವೆ. ನೋಡಿ, ಪಿಸ್ಟನ್ ಆಗಿದೆ, ದೇ ಆರ್ ಮೂವ್ಡ್ ಔಟ್ಸೈಡ್ ಮೂವ್ ಆಗ್ಬಿಟ್ಟಿದೆ. ಔಟ್ಸೈಡ್ ಮೂವ್ ಆದಾಗ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಬಂದ್ಬಿಟ್ಟಿರ್ತದೆ. ವ್ಯಾಕ್ಯೂಮ್ ಬಂದಾಗ ಏನಾಗುತ್ತೆ, ಟ್ಯಾಂಕ್ ಇಂದ ಫ್ಲೂಯಿಡ್ ಒಳಗಡೆ ಎಂಟರ್ ಆಗ್ಬಿಡುತ್ತೆ. ಟ್ಯಾಂಕ್ ಇಂದ ಫ್ಲೂಯಿಡ್ ಆಗ್ತದೆ, ಒಳಗಡೆ ಎಂಟರ್ ಆಗುತ್ತೆ. ಯಾವಾಗ ಆ ಸಿಲಿಂಡರ್ಗಳು ಫ್ಲೂಯಿಡ್ನ ತಗೊಂಡ್ಬಿಟ್ಟು ಮುಂದೆ ಬರ್ತಾವೋ, ಮುಂದೆ ಬಂದಾಗ ಏನಾಗುತ್ತೆ, ಪಿಸ್ಟನ್ಗಳು ಒಳಗಡೆ ಹೋಗಕ್ಕೆ ಶುರು ಆಗುತ್ತೆ. ನೋಡಿ, ಇಲ್ಲಿ ಆಗ್ತದೆ. ನೋಡಿ, ಇಲ್ಲಿ ಏನಾಗ್ತದೆ, ಸ್ಟಾರ್ಟಿಂಗ್ ಅಂತ ಸೆಕ್ಷನ್ ಸ್ಟ್ರೋಕ್. ಇದು ಸ್ಟಾರ್ಟಿಂಗ್ ನೋಡಿ, ಪಿಸ್ಟನ್ ಮುಂದೆ ಫುಲ್ ಹೊಟ್ಟೋಗಿದೆ, ಹಿಂದೆ ಎಲ್ಲ ಫ್ಲೂಯಿಡ್ ಹೊಟ್ಟೋಯ್ತು. ಇಲ್ಲಿ ನೋಡಿ, ಪಿಸ್ಟನ್ ಕೆಳಗಡೆ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಇಲ್ಲಿ ಗ್ಯಾಪ್ ಜಾಸ್ತಿ ಇದೆ, ಮ್ಯಾಕ್ಸಿಮಮ್ ಗ್ಯಾಪ್ ಇದೆ. ಇದು ಮ್ಯಾಕ್ಸಿಮಮ್ ಗ್ಯಾಪ್. ಇಲ್ಲಿ ಬಂದಾಗ ಏನಾಗ್ತದೆ, ಗ್ಯಾಪ್ ಕಮ್ಮಿ ಆಗ್ತಾ ಬರ್ತದೆ ನೋಡಿ. ಸೊ ಯಾವಾಗ ಗ್ಯಾಪ್ ಕಮ್ಮಿ ಆಗುತ್ತೋ ಅವಾಗ ಏನಾಗ್ತದೆ, ಪಿಸ್ಟನ್ ಒಳಗಡೆ ಬರ್ತಾ ಹೋಗುತ್ತೆ. ಗ್ಯಾಪ್ ಜಾಸ್ತಿ ಆದರೆ ಪಿಸ್ಟನ್ ಆಚೆ ಹೋಗುತ್ತೆ. ಗ್ಯಾಪ್ ಕಮ್ಮಿ ಆದರೆ, ಈ ಗ್ಯಾಪ್ ಕಮ್ಮಿ ಆದರೆ ಏನಾಗುತ್ತೆ, ಪಿಸ್ಟನ್ ಒಳಗಡೆ ಬರ್ತದೆ. ಇಲ್ಲಿ ಪಿಸ್ಟನ್ ಒಳಗಡೆ ಬರ್ತಾ ಇದೆ. ಬಂದಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಇಟ್ ವಿಲ್ ಸ್ಟಾರ್ಟ್ ಕಂಪ್ರೆಸಿಂಗ್. ನೋಡಿ, ಇಲ್ಲಿ ಕಂಪ್ರೆಸ್ ಆಗ್ತದೆ, ಮತ್ತೆ ಕಂಪ್ರೆಸ್ ಆಗ್ತದೆ. ಮತ್ತೆ ನೋಡಿ, ಈಗ ಏನಾಯ್ತು, ಇಲ್ಲಿ ಬಂತು. ಇಲ್ಲಿ ಬಂದಾಗ ಏನಾಗ್ತದೆ ನೋಡು, ಇಲ್ಲಿ ಬಂದಾಗ ಫುಲ್ ಒಳಗೆ ಕಂಪ್ರೆಸ್ ಆಗಿದೆ. ಮತ್ತೆ ಇಲ್ಲಿ ಬಂದಾಗ ಫುಲ್ ಒಳಗಡೆ ಕಂಪ್ರೆಸ್ ಆಗ್ಬಿಟ್ಟಿದೆ. ಅವಾಗ ಏನಾಯ್ತು, ಫ್ಲೂಯಿಡ್ ಔಟ್ಲೆಟ್ಗೆ ಹೋಗಕ್ಕೆ ಶುರು ಆಗುತ್ತೆ. ಇಲ್ಲಿಂದ ಏನಾಯ್ತು, ಔಟ್ಲೆಟ್ ಹೋಗಕ್ಕೆ ಶುರು ಆಯ್ತು. ಇಲ್ಲೂ ಹೋಯ್ತು ಔಟ್ಲೆಟ್. ಮತ್ತೆ ಇಲ್ಲಿ ಹೋದಂಗೆ ಏನಾಗ್ತದೆ, ಔಟ್ಸೈಡ್ ಹೋಗ್ತಾ ಇದೆ. ಔಟ್ಸೈಡ್ ಹೋದಂಗೆ ಫ್ಲೂಯಿಡ್ ಒಳಗಡೆ ಬರ್ತದೆ. ಸೊ ಈ ತರ ನಿಮ್ಮ ಏನು ಇನ್ಸೈಡ್ ಇಂಪಿಂಜ್ಡ್ ರೇಡಿಯಲ್ ಪಿಸ್ಟನ್ ಪಂಪ್ ವರ್ಕ್ ಆಗುತ್ತೆ. ಒಂದು ವಿಡಿಯೋ ನೋಡೋಣ, ವಿಡಿಯೋ. In a radial piston pump, the pistons extend in a radial direction symmetrically shaft. around the drive shaft. Key. The stroke This of is each cylinder piston block. is caused by These an are all pistons. eccentric drive These are shaft cylinders. or external This is eccentric pintle. tappet. This is body. This is pintle. ನೋಡಿ, ಇದು inlet port, ಇದು exhaust port. If the workspace is filled from inside, for example, over a hollow shaft, it is called an inside impinged radial piston pump. If the workspace is filled from outside, it's called an outside impinged radial piston pump. Inside the impinged radial piston pump design. ಇದು ಬಾಡಿ, ಇದು ಸಿಲಿಂಡರ್ ಬ್ಲಾಕ್, ಪ್ಲಂಜರ್ಸ್, The main elements for inside rotor, impinged radial piston shaft, pump are base, piston, rotor, shaft, cap. The cylinders are positioned radially around the axis this of shaft is rotation. driven by either The electric piston motor or starts AC in engine. a dead center with suction process. As the shaft rotates, the displacement chamber becomes larger and fluid flows. ನೋಡಿ, ಈಗ ಏನಾಗ್ತದೆ ನೋಡು, ಇದು ಇನ್ಲೆಟ್. ಸೊ ಇದು ಈ ರೋಟರ್ ಅಥವಾ ಸಿಲಿಂಡರ್ ಬ್ಲಾಕ್ ತೆಗೆದಾಗ ಏನಾಗುತ್ತೆ, ಅದರಲ್ಲಿರೋ ಸಿಲಿಂಡರ್ಗಳು, ಈ ಸಿಲಿಂಡರ್ಗಳು ಏನಾಗ್ತವೆ, ದೇ ಆಲ್ಟರ್ನೇಟಿವ್ಲಿ ಕನೆಕ್ಟ್ ಟು ದಿಸ್ ಪೋರ್ಟ್ ಆರ್ ದಿಸ್ ಪೋರ್ಟ್. ದಿಸ್ ಪೋರ್ಟ್ ಈಸ್ ಸಕ್ಷನ್ ಪೋರ್ಟ್ ಅಂಡ್ ದಿಸ್ ಪೋರ್ಟ್ ಈಸ್ ಡೆಲಿವರಿ ಪೋರ್ಟ್. ಸೊ ಈ ಪೋರ್ಟ್ಗೆ ಈ ಸಿಲಿಂಡರ್ ಕನೆಕ್ಟ್ ಆದಾಗ ಅದರಲ್ಲಿರೋ ಪ್ಲಂಜರ್ಗಳು ದೇ ಆರ್ ಮೂವಿಂಗ್ ಔಟ್. ಯಾವ ಸಿಲಿಂಡರ್ಗಳು ಈ ಇನ್ಲೆಟ್ ಸಕ್ಷನ್ ಪೋರ್ಟ್ ಕನೆಕ್ಟ್ ಆಗ್ತಾವೋ
ಅದರಲ್ಲಿರೋ ಪಿಸ್ಟನ್ಗಳು ಏನಾಗ್ತವೆ, ದೇ ಆರ್ ಮೂವಿಂಗ್ ಔಟ್. ನೋಡಿ ಇಲ್ಲಿ ಮೂವಿಂಗ್ ಔಟ್ ಆಗ್ತಾ ಇದೆ. ಸೊ ಅವಾಗ ಏನಾಯ್ತು, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಅವಾಗ ಏನಾಯ್ತು, ಇಲ್ಲಿರೋ ಈ ಪೋರ್ಟ್ ಟ್ಯಾಂಕ್ ಕನೆಕ್ಟ್ ಆಗ್ತದೆ. ಈ ಸಕ್ಷನ್ ಪೋರ್ಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ. ಸೊ ಟ್ಯಾಂಕ್ ಇಂದ ಫ್ಲೂಯಿಡ್ ಇಲ್ಲಿ ಒಳಗಡೆ ಎಂಟರ್ ಆಗುತ್ತೆ. Into displacement chamber. After a rotation angle of 180 degrees. ನೋಡಿ ಈಗ ಏನಾಗ್ತಾ ಇದೆ, ಈಗೇನಾಯ್ತು, ಸೇಮ್ ಸಿಲಿಂಡರ್ ಇಲ್ಲಿತ್ತಲ್ಲ ಅದೇ ಸಿಲಿಂಡರ್ ಇಲ್ಲಿ ಬಂತು. ಇವಾಗ ಇಲ್ಲಿ ಬಂದಾಗ ಆ ಸಿಲಿಂಡರ್ ಏನಾಯ್ತು, ಇವಾಗ ಈ ಪೋರ್ಟ್ಗೆ ಕನೆಕ್ಟ್ ಆಯ್ತು. ಈ ಪೋರ್ಟ್ ಕನೆಕ್ಟ್ ಆದ ತಕ್ಷಣ ಆಯ್ತು, ದಿಸ್ ಇಸ್ ಕನೆಕ್ಟೆಡ್ ಟು ದ ಆಕ್ಚುಯೇಟರ್. ಸೊ ಈಗ ಈ ಟೈಮಲ್ಲಿ ಏನಾಗ್ತಾ ಇದೆ, ಈ ಪಿಸ್ಟನ್ ಈಗ ಒಳಗಡೆ ಬರ್ತಾ ಇದೆ. ಈಗ ಪಿಸ್ಟನ್ ಆಗ್ತದೆ, ಒಳಗಡೆ ಬರ್ತಾ ಇದೆ. ಒಳಗಡೆ ಬಂದಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಅದು ಪಂಪ್ ಮಾಡುತ್ತೆ. ನೋಡಿ Piston is now in the outer dead center. From this ಈಗ point ಫುಲ್ on, ಪಂಪ್ the ಮಾಡಾಕ್ತದೆ. piston displaces the fluid in the pressure channel of the pump. ಹುಡುಗರ ಇನ್ನೊಂದು 5 ನಿಮಿಷ ಬರ್ತೀರೋಣ, ಮತ್ತೆ ಡಿಸ್ಕನೆಕ್ಟ್ ಆಗಿ 5 ಮಿನಿಟ್ಸ್ ಅಷ್ಟೇ. ಏನ್ರ ಈಗ ಡಿಸ್ಕನೆಕ್ಟ್ ಮಾಡ್ತೀನಿ, ಮತ್ತೆ 5 ನಿಮಿಷ ಬಿಟ್ಟು ಮತ್ತೆ 5 ನಿಮಿಷ ಇಲ್ಲ, ನೆಕ್ಸ್ಟ್ ಹಂಗೆ ಕನೆಕ್ಟ್ ಆಗ್ರಿ ಹಿಂಗೆ. Piston pump. The impinged radial piston pump design. The main elements of our outside impinged radial piston pump are housing, piston, pivot, pressure valve, drive shaft, spring, suction valve, cylinder sleeve. ನೋಡಿದ್ದು ಔಟ್ಸೈಡ್ The ಇಂಪಿಂಜ್ಡ್ outside ಪಂಪ್. impinged radial piston pump ನೋಡಿದ್ದು with ಕ್ಯಾಮ್. eccentric shaft operates as follows. ನಾನು The ಹೇಳಿದೆ ಆವಾಗಲೇ drive ಕ್ಯಾಮ್. shaft is eccentric to the pistons. The piston positioned with the slipper pad on the excenter. ಈ ಕ್ಯಾಮ್ The ತೆಗೆದಾಗ spring ಏನಾಗುತ್ತೆ, ಈ causes the ಪಿಸ್ಟನ್ಗಳು slipper pad to ಅಪ್ always ಅಂಡ್ ಡೌನ್ lie ಮೂವ್ on the ಆಗ್ತವೆ. ಇಲ್ಲಿ eccentric. When the ಈ ಕ್ಯಾಮ್ ತೆಗೆದಾಗ ಈ ಪಿಸ್ಟನ್ಗಳು ಅಪ್ ಅಂಡ್ ಡೌನ್ ಮೂವ್ ಆಗ್ತವೆ. ಅಪ್ ಅಂಡ್ ಡೌನ್ ಮೂವ್ ಆದಾಗ ಮೇಲೆ ಹೋದಾಗ ಈ ವಾಲ್ ಓಪನ್ ಆಗಿ ಡೆಲಿವರಿ ವಾಲ್ ಓಪನ್ ಆಗುತ್ತೆ, ಫ್ಲೂಯಿಡ್ ಆಚೆ ಹೋಗುತ್ತೆ. ಇದು ಹಿಂದೆ ಹೋದಾಗ ನೋಡಿ ಇಲ್ಲೊಂದಿದೆ ಸಕ್ಷನ್ ವಾಲ್, ಇದು ಓಪನ್ ಆಗುತ್ತೆ, ಇದು ಫ್ಲೂಯಿಡ್ ಒಳಗಡೆ ಎಂಟರ್ ಆಗುತ್ತೆ. ಎಂಟರ್ ಆಗಿ ಮತ್ತೆ ಪಂಪ್ ಆಗುತ್ತೆ. ಈ ತರ ಇದು ಆಗ್ತಾ ಇರ್ತದೆ. ದಿಸ್ ಇಸ್ ದ ಏನದು ಔಟ್ಸೈಡ್ ಇಂಪಿಂಜ್ಡ್ ರೇಡಿಯಲ್ ಪಂಪ್. ಓಕೆನಾ? eccentric shaft rotates and the ಇರ್ಲಿ ಬಿಡು. cylinder sleeve to be supported by the pivot. When the ನೆಕ್ಸ್ಟ್ ನೋಡಿ ಏನಿದೆ, ನೆಕ್ಸ್ಟ್ ಗೇರ್ ಪಂಪ್ ಯಾವ ತರ ಇರುತ್ತೆ ನೋಡೋಣ. ಗೇರ್ ಪಂಪ್. ಗೇರ್ ಪಂಪ್ ಅಂತ ನೀವು ನೋಡಿದಿಲ್ಲ, ಮೋಟರ್ ಗೇರ್ ಮೋಟರ್ ನೋಡಿದಿರಲ್ಲ, 2 ಗೇರ್ ಇರ್ತಾವಲ್ಲ, ಎಕ್ಸ್ಟರ್ನಲ್ ಗೇರ್ ಪಂಪ್. External gear pump uses 2 gears rotating against each other to provide fluid movement. ನೋಡ್ರಪ್ಪ, ಇದು ಗೇರ್ One ಪಂಪ್. gear is driven by a motor connected to a shaft. ಇದು ಡ್ರಿವನ್ ಪಂಪ್. This is called the drive gear because drive it is gear. driven by a motor, and it in turn meshes with and drives the movement of the second gear. ಇದು ಡ್ರಿವನ್ ಗೇರ್. As the gears rotate away from each other and come out of mesh, they create an expanding ನೋಡಿ ಇಲ್ಲಿ ಏನಾಗ್ತದೆ, ಹಿಂಗೆ ತಿರುಗಿದಾಗ ಏನಾಗುತ್ತೆ ನೋಡಿ, volume on the inlet side. ಈ ತರ ತಿರುಗಿದಾಗ ಏನಾಗ್ತದೆ, ಇದು ಹಿಂಗೆ ತಿರುಗ್ತಾ ಇದೆಯಲ್ವಾ, ತಿರುಗಿದಾಗ ಏನಾಗುತ್ತೆ ಗೊತ್ತಾ, ಈ ಗೇರ್ ಇಟ್ಟು ಇಲ್ಲಿ ಗುಡಿಸ್ದಂಗೆ ಆಗುತ್ತೆ, ಕಸ ಹೊಡೆದಂಗೆ ಆಗುತ್ತೆ. ಇಲ್ಲಿರೋದನ್ನೆಲ್ಲ ತಕೊಂಡು ಹೋಗುತ್ತದೆ ಹಿಂಗೆ. ಈ ಗೇಟ್ ಇತ್ತು ಅಷ್ಟೇ, ಹಿಂಗೆ ಬರ್ಬೇಕಾದಾಗ ಇಲ್ಲಿರೋದನ್ನೆಲ್ಲ ತಗೊಂಡು ಈ ಕಡೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಏನು ಇಲ್ಲ ಅಂದಂಗೆ ಆಗುತ್ತಲ್ಲ. ಈ ಗೇಟ್ ಇತ್ತು ಇಲ್ಲಿರೋದನ್ನ ತಗೊಂಡು ಆ ಕಡೆ ಹೋಗುತ್ತೆ, ಈ ಗೇಟ್ ಇತ್ತು ಇಲ್ಲಿರೋದನ್ನ ತಗೊಂಡು ಈ ಕಡೆ ಬರುತ್ತೆ. ಅವಾಗ ಏನಾಯ್ತು, ಇಲ್ಲಿ ಖಾಲಿ ಜಾಗ ಆಯ್ತಲ್ಲ, ಖಾಲಿ ಜಾಗ ಆದಾಗ ಏನಾಯ್ತು, ಪ್ರೆಷರ್ ಡೌನ್ ಆಯ್ತು. ಇಲ್ಲಿ ಪ್ರೆಷರ್ ಡೌನ್ ಆದಾಗ ಏನಾಗುತ್ತೆ ನೋಡಿ, ಇದು ಇಂಟೇಕ್ ಪೈಪ್, ಇದು ಇಂಟೇಕ್ ಪೈಪ್ ಏನಾಗುತ್ತೆ, ಫ್ಲೂಯಿಡ್ ಒಳಗೆ ಎಂಟರ್ ಆಗುತ್ತೆ ನೋಡಿ. This creates a vacuum at the inlet ports, allowing fluid to flow into the pump. ನೋಡಿ ಈಗ ಫ್ಲೂಯಿಡ್ ಒಳಗೆ ಎಂಟರ್ ಆಗ್ತದೆ. Then fluid flows into the cavities and is trapped by the gear teeth. As the gears rotate, a flow path is created around the outside of each one. ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಬರ್ತಲ್ಲ, ಇಲ್ಲಿ ಏನಾಯ್ತು, ಈ ಟೀತು ಈ ಕಡೆ ಹೋಗುತ್ತೆ, ಈ ಟೀತ್ ಈ ಕಡೆ ಬಂದಾಗ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಅವಾಗ ಫ್ಲೂಯಿಡ್ ಒಳಗಡೆ ಎಂಟರ್ ಆಗ್ತದೆ. ಎಂಟರ್ ಆದಾಗ ಏನಾಗುತ್ತೆ, ಈ ಗೇಟ್ ಟೀತ್ ಏನು ಮಾಡ್ತಾ, ಇದನ್ನು ತಗೊಂಡು ನೋಡಿ ಇಲ್ಲಿರೋ ಫ್ಲೂಯಿಡ್ನ ತಗೊಂತು, ಇಲ್ಲಿ ಅದು ಬಂದಿ ಆಗೋಯ್ತು, ಇಲ್ಲಿ ಸ್ಟೋರ್ ಆಗೋಯ್ತು, ಈ ಜಾಗದಲ್ಲಿ ಸ್ಟೋರ್ ಆಗಿಬಿಡ್ತದೆ. ಅದು ಹಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಇಲ್ಲಿರೋದು ಸ್ಟೋರ್ ಆಗಿ ಈ ಕಡೆ ಹೋಗ್ತಾ ಇರ್ತದೆ, ಇಲ್ಲಿರೋದು ಸ್ಟೋರ್ ಆಗಿ ಹಂಗೆ ಮುಂದೆ ಹೋಗ್ತಾ ಇರ್ತದೆ, ಇಲ್ಲಿರೋದು ಸ್ಟೋರ್ ಆಗಿ ಈ ಕಡೆ ಬರ್ತಾ ಇರ್ತದೆ, ಇಲ್ಲಿರೋದು ಸ್ಟೋರ್ ಆಗಿ ಈ ಕಡೆ ಬರ್ತಾ ಇದೆ. ಈಗ ಇಲ್ಲಿ ಸ್ಟೋರ್ ಆಗಿತ್ತಲ್ಲ ಅವಾಗಲೇ, ಆ ಆಯಿಲು ಇಲ್ಲಿ ಬಂತು, ಇಲ್ಲಿ ಸ್ಟೋರ್ ಆಗಿತ್ತಲ್ಲ ಆ ಆಯಿಲು ಇಲ್ಲಿ ಬಂತು. ಇವಾಗ ಎರಡೂ ಜಾಯಿನ್ ಆಗಿ ಏನಾಯ್ತು, ಇಲ್ಲಿ ಆಚೆ ಹೋಗ್ತಾ ನೋಡಿ, ಇಲ್ಲಿದಾಗ ನೋಡಿ, ಎರಡೂ ಜಾಯಿನ್ ಆಗಿದೆ, ಇದು ಜಾಯಿನ್ ಆಗಿದೆ, ಇದು ಜಾಯಿನ್ ಆಗಿ ಏನಾಗುತ್ತೆ, ಆಚೆ ಹೋಗ್ತದೆ. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಕಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿರೋ ಫ್ಲೂಯಿಡು ಬಂತು, ಇಲ್ಲಿರೋ ಫ್ಲೂಯಿಡು ಬಂತು, ಎರಡೂ ಜಾಯಿನ್ ಆಯ್ತಲ್ಲ. ಈಗ ಎರಡೂ ಜಾಯಿನ್ ಆಗಿದ್ದಕ್ಕೆ ಏನಾಯ್ತು, ಇಲ್ಲಿ ಪಂಪ್, ಇಲ್ಲಿ ಪ್ರೆಷರ್ ಕಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏರಿಯಾ ಕಮ್ಮಿ ಇದೆ, ಆ ಏರಿಯಾದಲ್ಲಿ ಇಲ್ಲಿರೋ ಫ್ಲೂಯಿಡು ಪ್ಲಸ್ ಇಲ್ಲಿರೋ ಫ್ಲೂಯಿಡು ಎರಡು ನೋಡಿ, ಇಲ್ಲಿರೋ ಈ ಜಾಗದಲ್ಲಿರೋ ಫ್ಲೂಯಿಡು ಪ್ಲಸ್ ಈ ಜಾಗದಲ್ಲಿರೋ ಫ್ಲೂಯಿಡು ಎರಡೂ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆಗಿ ತಳ್ತದೆ. ಈ ಗೇಟ್ ಇತ್ತು
ಎಕ್ಸಾಂಪಲ್ ನೋಡಿ, ಈ ಗೇರ್ ಟೀತ್ ಇದೆಯಲ್ಲ, ಈ ಗೇರ್ ಟೀತ್ ಇಲ್ಲಿರೋ ಆಯಿಲ್ನ ಈ ಕಡೆ ತಳ್ಳುತ್ತೆ, ಈ ಗೇರ್ ಟೀತು ಇಲ್ಲಿರೋ ಆಯಿಲ್ನ ಈ ಕಡೆ ತಳ್ಳುತ್ತೆ. ಸೊ ಎರಡೂ ತಳ್ಳಿದಾಗ ಏನಾಗುತ್ತೆ, ಇಲ್ಲಿ ಆಯಿಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ದಿಸ್ ಹೌ ಇಟ್ ವರ್ಕ್ಸ್. Fluid trapped in the slots between teeth is carried around ನೋಡಿ, and ಬ್ಲೂ ಕಲರ್ ಅಂದ್ರೆ discharged ಸಕ್ಷನ್, into the ರೆಡ್ ಕಲರ್ ಅಂದ್ರೆ cavity with the ಪ್ರೆಷರ್. outlet. Meshing of the teeth in the center of the pump seals the ಇಲ್ಲಿ outlet ಸೀಲ್ ಆಗಿರ್ತದೆ, ಇದು from ಸೀಲ್, the ಇದು inlet. ಈ ಜಾಗ ಸೀಲು. No fluid passes between the gears. ನೋಡಿ ಇಲ್ಲಿ ಯಾವ ಫ್ಲೂಯಿಡ್ ಪಾಸ್ ಆಗಲ್ಲ. The advantages of ನೋಡಿ ಇಲ್ಲಿ ಹೆಂಗಿದೆ external ನೋಡು, gear pumps are their ಇದು ಹಿಂಗ್ ತಿರುಗಿದ್ರೆ ಇದು ಹಿಂಗ್ ತಿರುಗ್ತಾ ಇದೆ. ಅಡ್ವಾಂಟೇಜ್ ನೋಡಿ ಏನಿದೆ, high speed and pressure, relatively quiet operation, and that their design accommodates a wide variety of materials. Disadvantages include bushings in the liquid area can become worn, and that they have fixed in. ನೆಕ್ಸ್ಟ್ ನೋಡೋಣ, ಇದು ಇನ್ನೊಂದು ಗೇರ್ ಪಂಪ್. ಸೊ ಇದೆಲ್ಲ ಆಮೇಲೆ ನೋಡ್ಬಿಡು, ಇದನ್ನ ನೀವು ಮನೆಯಲ್ಲಿ ನೋಡ್ಕೊಡ್ರಿ. ಇದರಲ್ಲಿ ಆಲ್ರೆಡಿ ಎಕ್ಸ್ಟರ್ನಲ್ ಗೇರ್ ಪಂಪ್ ಹೇಳ್ಬಿಟ್ಟಿದ್ದೀನಿ, ಮಿಕ್ಕಿದ ಪಂಪ್ಸ್ ಏನು ಬೇಡ. ನಾವು ಇವಾಗ ವಿಲ್ ಗೋ ಟು, ನೋಡಿ ಇದು 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 ಏನು ಕ್ಲಾಸಿಫಿಕೇಶನ್. ರೋಟರಿ. Gear pumps are one of the most common types of positive displacement pump. ಇದು ಗೇರ್ ಪಂಪ್. They operate by ಇಲ್ಲಿ ಬಿಡು. an unchanging volume So of let fluid us, passing between the teeth of two meshing gears and their case. Gear is called driven. ಸೊ ಇದು ಎಕ್ಸ್ಟರ್ನಲ್ ಗೇರ್ ಪಂಪ್. ನೋಡಿ, ಐ ವಿಲ್ ಶೋ ಯು ಇಂಟರ್ನಲ್ ಗೇರ್ ಪಂಪ್ ಆಲ್ಸೋ. ನೋಡಪ್ಪ, ದಿಸ್ ಇಸ್ ಇಂಟರ್ನಲ್ ಗೇರ್ ಪಂಪ್. ನೋಡ, ಇದೇನಿದು, ಇದು ಇಂಟರ್ನಲ್ ಗೇರ್ ಪಂಪ್. ನೋಡಿ, ಯಾಕೆ ಹೇಳು, ಇಲ್ಲಿ ಟೀತ್ ಒಳಗಡೆ ಇದೆ ನೋಡಿ, ಇದು ಟೀತ್ ಒಳಗಡೆ, ಇದು ಟೀತ್ ಒಳಗಡೆ ಇದೆ. ಸೊ ಇಲ್ಲಿ ಒಂದು ಏನಾಗಿದೆ, ಯು ಗಾಟ್ ಎ ಕ್ರಿಸೆಂಟ್ ಶೇಪ್ ಕ್ಯಾವಿಟಿ. ದಿಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಿಸೆಂಟ್ ಪಂಪ್. ಯಾಕಂದ್ರೆ ಈ ತರ ಕ್ರಿಸೆಂಟ್ ತರ ಇದೆ ನೋಡಿ, ಇಲ್ಲಿದೆ ಚಂದ್ರನ ತರ ಒಂದು ಜಾಗ ಖಾಲಿ ಇದೆಯಲ್ವಾ. ಇದು ಹೆಂಗಿದೆ, ಇಲ್ಲಿ ಜಾಗ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ ಅಲ್ವಾ. ಸೊ ಸಕ್ಷನ್ ಆಗ್ಬಿಟ್ಟು ಇಲ್ಲಿ ಪಂಪ್ ಆಗೋದಿಲ್ಲ. ಸೊ ದಿಸ್ ಇಸ್ ಇಂಟರ್ನಲ್ ಗೇರ್ ಟೈಪ್. ಯಾಕಂದ್ರೆ ಈ ಗೇರ್ ಒಳಗಡೆ ಇದೆ, ಹಾಗಾಗಿ ದಿಸ್ ಇಸ್ ಇಂಟರ್ನಲ್ ಗೇರ್ ಟೈಪ್ ಅಂತ ನೋಡಿದೆ. ಇಂಟರ್ನಲ್ ಗೇರ್ ಪಂಪ್ ಇದು ನೋಡಿದ್ರೆ ಇಂಟರ್ನಲ್ ಗೇರ್ ಪಂಪ್. ಯಾಕಂದ್ರೆ ಈ ಗೇರ್ ಒಳಗಡೆ ಈ ಗೇರ್ ಇದೆ, ಹಾಗಾಗಿ ನೋಡಿದ್ರೆ ಹೇಗಿರ್ತಾರೆ. ದಿಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಿಸೆಂಟ್ ಟೈಪ್ ಪಂಪ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಿಸೆಂಟ್ ಟೈಪ್ ಪಂಪ್. ಯಾಕಂದ್ರೆ ಇಲ್ಲಿ ಕ್ರಿಸೆಂಟ್ ಇದೆ, ಅದಕ್ಕೆ ಇದು ಜಿ ರೋಟರ್ ಟೈಪ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಜಿ ರೋಟರ್ ಟೈಪ್. ನೋಡಿ ಇಲ್ಲಿ ಹೆಂಗಿದೆ, ಇಲ್ಲಿ ನಂಬರ್ ಆಫ್ ಇದು ಇದಲ್ಲ ಈ ಥರ, ಇವು ಇಲ್ಲಿ ಎಷ್ಟಿದೆ ನೋಡು, 1 2 3 4 5 6 7 ಇದೆಯಲ್ವಾ. ಇಲ್ಲಿ ಎಷ್ಟಿದೆ ನೋಡು, 1 2 3 4 5 6 ನೋಡು ಅಲ್ವಾ. ಸೊ ಇಲ್ಲಿ ಒಂದು ಕಮ್ಮಿ ಇರ್ತದೆ, ಈ ಲೋಬ್ಸ್ ಇದೆಲ್ಲ, ದೀಸ್ ಲೋಬ್ಸ್ ಆರ್ ಲೆಸ್. ಒನ್ ಲೆಸ್ ನೋಡಿ ಇದೆ, 1 2 3 4 5 6 ಗಣಪ, ಇಲ್ಲಿ 6 ಇದೆ. ಇಲ್ಲಿ ಎಷ್ಟಿದೆ ನೋಡು, 1 2 3 4 5 6 7. ಸೊ ಇಲ್ಲಿ ಎಷ್ಟು ಲೋಬ್ಸ್ ಇದಾವೋ ಅದರಲ್ಲಿ ಒಂದು ಲೋಬ್ ಕಮ್ಮಿ ಇರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಜಿ ರೋಟರ್ ಟೈಪ್. ಇದು ನೋಡೋಣ ಯಾವ ಥರ ಅಂತ ಮುಂದೆ ನೋಡೋಣ, ಹೇಳ್ತೀನಿ ಮುಂದೆ ಎಲ್ಲ. ಲೋಬ್ ಪಂಪ್ ಆಯ್ತಾ. ಓಕೆ, ಇದು ಲೋಬ್ ಪಂಪೇ. ಲೋಬ್ ಪಂಪ್ ನೋಡಿ ಈ ಥರ ಇರ್ತದೆ. ಲೋಬ್ ಪಂಪ್ ಹಿಂಗಿರ್ತದೆ, ಈ ಥರ ಇರ್ತದೆ. ಇಲ್ಲೂ ಅದೇ ಸೇಮ್ ಥಿಂಗ್. ಇಲ್ಲೇನಾಗುತ್ತೆ, ಇದು 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 ಈ ಕಡೆ ಮೂವ್ ಆಗುತ್ತೆ, ಅಂದ್ರೆ ಇದು ಇದೆಯಲ್ಲ ಈ ಲೋಬ್ ಈ ಕಡೆ ಮೂವ್ ಆಗುತ್ತೆ, ಈ ಲೋಬ್ ಆ ಕಡೆ ಮೂವ್ ಆಗುತ್ತೆ. ಸೊ ಅವಾಗ ಏನಾಗ್ತದೆ, ಇಲ್ಲಿರೋ ಫ್ಲೂಯಿಡ್ನ ಈ ಲೋಬ್ ತೊಗೊಂಡು ಆ ಕಡೆ ಹೋಗುತ್ತೆ, ಇಲ್ಲಿರೋ ಫ್ಲೂಯಿಡ್ನ ಈ ಲೋಬ್ ತೊಗೊಂಡು ಇಲ್ಲಿ ಬರುತ್ತಲ್ಲ ಈ ಫ್ಲೂಯಿಡ್ನ ಈ ಲೋಬ್ ಹಿಂಗೆ ತಗೊಳುತ್ತೆ, ಇಲ್ಲಿ ಬರೋ ಫ್ಲೂಯಿಡ್ನ ಇದು ತೊಗೊಂಡು ಆಚೆ ಹೋಗಿರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅವಾಗ ಸಕ್ಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಸೇಮ್ ಥಿಂಗ್, ಇಲ್ಲಿ ಫ್ಲೂಯಿಡ್ ಟ್ರ್ಯಾಪ್ ಆಗುತ್ತೆ, ಟ್ರ್ಯಾಪ್ ಆಗಿರೋ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಈ ಲೋಬ್ ಏನು ಮಾಡ್ತದೆ, ಇಲ್ಲಿರೋ ಫ್ಲೂಯಿಡ್ನ ಇಲ್ಲಿ ಪಂಪ್ ಮಾಡುತ್ತೆ, ಈ ಲೋಬ್ ಏನು ಮಾಡ್ತದೆ, ಇಲ್ಲಿರೋ ಫ್ಲೂಯಿಡ್ನ ತಳ್ಳುತ್ತೆ, ತಳ್ಳದಾಗ ಎರಡೂ ಸೇರ್ಕೊಂಡು ಇಲ್ಲಿ ಬರ್ತಾ ಆಚೆ. ಇದು ಸೇಮ್ ಪ್ರಿನ್ಸಿಪಲ್. ಸೊ ದಿಸ್ ಇಸ್ ಲೋಬ್ ಟೈಪ್ ಪಂಪ್. ಇರಲಿ, ವಿಲ್ ಗೋ ಟು ವೇನ್ ಟೈಪ್ ಪಂಪ್. ಸೊ ದಟ್ ಈಸ್ ಇಂಪಾರ್ಟೆಂಟ್. For over 60 years, Viking Pump has been manufacturing slits to complement their line of rotary. ನೋಡಪ್ಪ, ದಿಸ್ ಇಸ್ ಯುವರ್ ವೇನ್ ಟೈಪ್ ಪಂಪ್. ಇಲ್ಲಿ ಹೇಗಿದೆ ನೋಡು, ಹೇಗಿದೆ ಅಂದರೆ ದಿಸ್ ಇಸ್ ಯುವರ್ ಸಿಲಿಂಡ್ರಿಕಲ್ ಬ್ಲಾಕ್ ಅನ್ಬೋದು, ಸಿಲಿಂಡರ್ ಅನ್ಬೋದು, ರೋಟರ್ ಅನ್ಬೋದು. ದಿಸ್ ಇಸ್ ರೋಟರ್ ಆರ್ ಸಿಲಿಂಡ್ರಿಕಲ್ ಬ್ಲಾಕ್ ಅಂತ ಅನ್ಬೋದು. ಸೊ ದಿಸ್ ಟರ್ನ್ಸ್, ಇಲ್ಲಿ ಒನ್ಸ್ ಅಗೇನ್ ಯು ಗಾಟ್ ಸಿಲಿಂಡರ್ಸ್ ಆರ್ ಸ್ಲಾಟ್ಸ್ ಇದಾವೆ. ಈ ಸ್ಲಾಟ್ ಒಳಗಡೆ ದೀಸ್ ಆರ್ ವೇನ್ಸ್, ಇವೆಲ್ಲ ವೇನ್ಗಳು. ಈ ವೇನ್ಗಳು ಒಳಗಡೆ ಅಪ್ ಆ್ಯಂಡ್ ಡೌನ್ ಸ್ಲೈಡ್ ಆಗ್ತವೆ. ಇದು ಅಪ್ ಆ್ಯಂಡ್ ಡೌನ್ ಸ್ಲೈಡ್ ಆಗುತ್ತೆ, ಇದು ಅಪ್ ಆ್ಯಂಡ್ ಡೌನ್, ಇದು ಅಪ್ ಆ್ಯಂಡ್ ಡೌನ್ ಸ್ಲೈಡ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಇದೆಯಲ್ಲ ಇದು ಈ ಬಾಡಿ, ಇದು ಏನಿದು ಇಲ್ಲೊಂದು
ಈ ತರ ಒಂದು ಕ್ಯಾವಿಟಿ ಇದೆಯಲ್ಲ, ಕ್ಯಾವಿಟಿ ಹೌಸಿಂಗ್ ಇದೆ ನೋಡು. ಈ ಹೌಸಿಂಗ್ ಸಕ್ಕಲ್ ತರ ಇದೆಯಲ್ವಾ, ಅದರ ಸೆಂಟರ್ ಇಲ್ಲಿರ್ತದೆ, ಇಲ್ಲಿರ್ತದೆ ಸೆಂಟರ್. ಇದು ರೋಟ್ರಿ ಇದೆಯಲ್ಲ, ರೋಟರ್ ಸೆಂಟರ್ ನೋಡಿ ಇಲ್ಲಿದೆ. ಸೊ ಎರಡು ಸೆಂಟರ್ ಸೇಮ್ ಇರಲ್ಲ. ಸೊ ದಿಸ್ ರೋಟರ್ ಈಸ್ ಎಕ್ಸೆಂಟ್ರಿಕ್ ಟು ದಿಸ್ ಸರ್ಕಲ್. ಈ ಸಿಲಿಂಡರ್ ಇದೆಯಲ್ಲ, ಈ ಹೌಸಿಂಗ್ ಇದೆಯಲ್ಲ, ಹೌಸಿಂಗ್ ಸೆಂಟರ್ಗಿನ ಈ ರೋಟರ್ ಸೆಂಟರ್ ಬೇರೆ ಆಗಿರ್ತದೆ, ನೋಡಿತಾ ಇರ್ತದೆ. ಇಲ್ಲಿ ಸೆಂಟರ್ ಇದೆ, ಇದ್ರ ಸೆಂಟರ್ ಇಲ್ಲಿ ಇರ್ತದೆ. ಸೊ ದ ಸೆಂಟರ್ ಆಫ್ ದಿಸ್ ಕ್ಯಾವಿಟಿ ಅಂಡ್ ದ ರೋಟರ್ ಆರ್ ನಾಟ್ ಸೇಮ್. ಸೊ ಸೇಮ್ ಇದ್ರೆ ಅದಕ್ಕೆ ಕಾನ್ಸೆಂಟ್ರಿಕ್ ಆಗ್ತದೆ, ಇದು ಸೇಮ್ ಇಲ್ಲ, ಹಾಗಾಗಿ ದಿಸ್ ಇಸ್ ಎಕ್ಸೆಂಟ್ರಿಕ್. ಸೊ ಇದು ತಿರುಗಿದಾಗ ಏನಾಗುತ್ತೆ ನೋಡು, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸಕ್ಷನ್ ಕ್ರಿಯೇಟ್ ಆಗುತ್ತೆ, ಈ ಕಡೆ ಬಂದಾಗ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ನೋಡಿ ಹೆಂಗಾಗುತ್ತೆ, ಇದು ಹಿಂಗೆ ತಿರುಗಿದಾಗ ಇಲ್ಲಿ ಸಕ್ಷನ್ ಕ್ರಿಯೇಟ್ ಆಯಿತು, ಇಲ್ಲಿ ಏನಾಗ್ತದೆ ನೋಡಿ, ಜಾಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ನೋಡಿ. ಈ ಜಾಗ ಇದೆಯಲ್ಲ ಇಲ್ಲಿ ಕಮ್ಮಿ ಇದೆ, ಕಮ್ಮಿ ಇರೋ ಜಾಗ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ. ಸೊ ಎಕ್ಸ್ಪ್ಯಾಂಡ್ ಆಗುತ್ತೆ ಅದೇನು, ಪಿಸ್ಟನ್ ತೆಗಡೆ ಬಂದಂಗೆ ಆಗುತ್ತೆ, ಪಿಸ್ಟನ್ನು ತೆಗಡೆ ಬಂದಂಗೆ. ಅವಾಗ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಯಾವಾಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೋ ಅವಾಗ ಫ್ಲೂಯಿಡ್ ಇಂಟೇಕ್ ಇದೆ, ಇಲ್ಲಿಂದ ಫ್ಲೂಯಿಡ್ ಒಳಗಡೆ ಬರುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಇದು ಮ್ಯಾಕ್ಸಿಮಮ್ ಬಂದ್ಬಿಡ್ತು ಇಲ್ಲಿ ಫ್ಲೂಯಿಡ್, ಯಾಕಂದ್ರೆ ಮ್ಯಾಕ್ಸಿಮಮ್ ಜಾಗ ಇರೋದಿಲ್ಲ. ಆಮೇಲಿಂದ ಮತ್ತೆ ಇಲ್ಲಿ ಮುಂದೆ ಹೋದ್ರೆ ಏನಾಗುತ್ತೆ ನೋಡು, ಜಾಗ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಅವಾಗ ಇಲ್ಲಿಂದ ಮುಂದೆ ಫ್ಲೂಯಿಡ್ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ಇಲ್ಲಿಂದ ಮುಂದೆ ಏನಾಗುತ್ತೆ, ಫ್ಲೂಯಿಡ್ ಕಂಪ್ರೆಸ್ ಆಗುತ್ತೆ, ಇಲ್ಲಿ ಫುಲ್ ಕಂಪ್ರೆಸ್ ಆಗೋಗುತ್ತೆ. ಕಂಪ್ರೆಸ್ ಆಗಿ ಫ್ಲೂಯಿಡ್ ಆಚೆ ಹಿಂಗೆ ಹೋಗುತ್ತೆ, ಈ ಥರ ಹೋಗುತ್ತೆ. ಸೊ ದಿಸ್ ಇಸ್ ಹೌ ದಿಸ್ ವೇನ್ ಪಂಪ್ ವರ್ಕ್ಸ್. ನೋಡಿ ಹೆಂಗೆ ವರ್ಕ್ ಆಗುತ್ತೆ. Rotary positive displacement pumps. The vane pump moves fluid using the rotary motion of multiple sliding vanes. Vane pumps consist of ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಇದು ನೋಡಿ, these veins are moving up and down. ಅಬ್ಸರ್ವ್ ಮಾಡಿ, slotted rotor rotating in a cam-shaped housing. This rotor is located close to the wall of the cam. ನೋಡಿ ಅಬ್ಸರ್ವ್ ಮಾಡಿದ್ರೆ ಇದು ಇಲ್ಲಿ ಬಂದಾಗ ಫುಲ್ ತಗಡೆ ಬರ್ತದೆ, ಇಲ್ಲಿ ಬಂದಾಗ ನೋಡಿ ಫುಲ್ ಮುಂದೆ ಬಂದಿದೆ, ನೋಡಿ ಫುಲ್ ಮುಂದೆ ಬಂದಿದೆ, ಕರೆಕ್ಟಾ? ಇಲ್ಲಿ ಬಂದ್ರೆ ಫುಲ್ ಹಿಂದೆ ಹೋಗಿದೆ, ಯಾಕಂದ್ರೆ ಇಲ್ಲಿ ಜಾಗನೇ ಇಲ್ಲ, ಇಲ್ಲಿ ಜಾಗ ಇದೆ ಅದಕ್ಕೆ ನೋಡಿ. So that a crescent-shaped cavity is formed on the opposite wall. Each rotor slot contains a sliding vane. As the rotor rotates, centrifugal force, hydraulic pressure, and push rods work together to extend each vane to the casing wall. This creates an expanding cavity on the inlet side, creating a vacuum which pulls liquid into the pump. Liquid is trapped between the vanes and the casing wall. The rotor rotates. ಏನಾಗ್ತದೆ ನೋಡು, ಸೊ ದ ಗ್ಯಾಪ್ ಹಿಯರ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ಎಕ್ಸ್ಪ್ಯಾಂಡ್ ಆಗೋದು ಏನಾಗುತ್ತೆ, ಇದು ಬಂದಾಗ ಇಲ್ಲಿ ಏನಾಗ್ತದೆ ನೋಡು, ಇಟ್ ಈಸ್ ಕ್ರಿಯೇಟಿಂಗ್ ಎ ವ್ಯಾಕ್ಯೂಮ್ ಹಿಯರ್. ವ್ಯಾಕ್ಯೂಮ್ ಯಾವಾಗ ಕ್ರಿಯೇಟ್ ಆಗುತ್ತೋ ಅವಾಗ ಫ್ಲೂಯಿಡ್ ಒಳಗಡೆ ಎಂಟರ್ ಆಯಿತು. ಎಂಟರ್ ತಕ್ಷಣ ಅದೇನಾಗುತ್ತೆ ನೋಡಿ, ಇಲ್ಲಿ ಎಂಟರ್ ಆಗಿದೆಯಲ್ಲ ಆಲ್ರೆಡಿ ಫ್ಲೂಯಿಡ್, ಇಟ್ ಇಸ್ ಟ್ರಾಪ್ಡ್. ಈ ಫ್ಲೂಯಿಡ್ ಇದೆಯಲ್ಲ, ದಿಸ್ ಫ್ಲೂಯಿಡ್ ಇಸ್ ಟ್ರಾಪ್ಡ್ ಬಿಟ್ವೀನ್ ದೀಸ್ ಟು ವೇನ್ಸ್ ಅಂಡ್ ಬಾಡಿ. ರೋಟರು ಮತ್ತೆ ಇವೆರಡು ವೇನು ಮತ್ತೆ ಈ ಬಾಡಿ ನಡುವೆ ಏನಾಗಿದೆ, ಇಲ್ಲಿ ಫ್ಲೂಯಿಡ್ ಟ್ರಾಪ್ ಆಗಿಬಿಟ್ಟಿದೆ. ಸೊ ಆ ಫ್ಲೂಯಿಡ್ ಏನಾಗುತ್ತೆ, ಹಂಗೆ ಪಾಸ್ ಆಗುತ್ತೆ. ಇದು ಹಂಗೆ ಮೂವ್ ಆಗುತ್ತೋ ಹಂಗೆ ನೋಡಿ ಫ್ಲೂಯಿಡ್ ಮೂವ್ ಆಗ್ತದೆ ಮುಂದೆ ನೋಡಿ, ಹೌದಾ? ನೋಡಿ moves the liquid cavities around to the outlet side. ನೋಡಿ ಇಲ್ಲಿ ಏನಾಗ್ತದೆ, ಇಲ್ಲಿ ಮ್ಯಾಕ್ಸಿಮಮ್ ಗ್ಯಾಪ್ ಇದೆ. ಆಮೇಲೆ ಇಲ್ಲಿಂದ ಮುಂದೆ ಹೋದ್ರೆ ಇದು ಒಂಥರ ಇದು ಇದ್ದಂಗೆ, ಇದು BDC ಇದ್ದಂಗೆ, ಇದು TDC ಇದ್ದಂಗೆ, ಇದು TDC ಇದ್ದಂಗೆ. ಸೊ ಇದು BDC ಇದ್ದಂಗೆ ಒಂಥರ. ಸೊ ಇಲ್ಲಿ ಗ್ಯಾಪ್ ಫುಲ್ ಇದೆ ನೋಡು, ಇಲ್ಲಿ ಬಂದಾಗ ವೇನ್ ಇಲ್ಲಿ ಫುಲ್ ಬಂದಾಗ ಏನಾಗುತ್ತೆ ಫ್ಲೂಯಿಡ್ ಎಂಟರ್ ಆಗೋಗುತ್ತೆ. ಆಮೇಲೆ ಮುಂದೆ ಹಂಗೆ ಹೋದ್ರೆ ಇದು ಈ ವೇನ್ ಮುಂದೆ ಹೋದಂಗೆ ಏನಾಗುತ್ತೆ ನೋಡು, ಇಲ್ಲಿ ಗ್ಯಾಪ್ ಕಮ್ಮಿ ಆಗ್ತಾ ಬರ್ತದೆ. ಅವಾಗ ಏನಾಯ್ತು, ಇಲ್ಲಿ ಕಂಪ್ರೆಷನ್ ಆಯ್ತು, ಒಂಥರ ಪುಷ್ ಆಗುತ್ತೆ. ಸೊ ಈಗ ಏನಾಯ್ತು, ಪುಷ್ ಆಗ್ಬಿಟ್ಟು ಫ್ಲೂಯಿಡ್ ಆಚೆ ಹೋಗ್ತದೆ ನೋಡಿ. The pump. At the outlet side, the vanes are forced back into their slots, decreasing the cavity size and forcing the liquid through the outlet port. Because the vanes run in contact with the casing wall, vane pumps are commonly used